So the very first realization that all of us had was how important delivery of healthcare is. And ಸರ್ಕಾರದ ಬಹಳ ದೊಡ್ಡ ಒಂದು ಕೆಲಸ ಅಂತಂದರೆ ಹೆಲ್ತ್ ಕೇರ್ನ ಪಬ್ಲಿಕ್ಕಿಗೆ ಕೊಡುವಂಥದ್ದು. ಸೊ ಕೋವಿಡ್ ಪ್ಯಾಂಡಮಿಕ್ ಬಂತು. ಕೋವಿಡ್ ಪ್ಯಾಂಡಮಿಕ್ ಬಂದಿದ್ದ ತಕ್ಷಣ ದ ವೆರಿ ಫಸ್ಟ್ ಥಿಂಗ್ ದಟ್ ವಿ ಡಿಡ್, ಇದರಲ್ಲಿ ನಿಮ್ಮಲ್ಲಿ ತುಂಬ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ವಿ ಸ್ಟಾರ್ಟೆಡ್ ದಿ MP ಕೋವಿಡ್ ಟಾಸ್ಕ್ ಫೋರ್ಸ್. ಇದರೊಳಗಡೆ ಅಟ್ಲೀಸ್ಟ್ ಒಂದು 100 ಜನ ಇದ್ದೀರಾ, 100 ಜನ ಮಿನಿಮಮ್ ಇದ್ದೀರಾ MP ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ಕೆಲಸ ಮಾಡಿದವರು, ಡೇ ಆ್ಯಂಡ್ ನೈಟ್ ಓಡಾಡಿದ್ದು. ಇಫ್ ಟುಡೇ ಬೆಂಗಳೂರು ಸೌತಲ್ಲಿ 100 ಜನನ ನಾವು ಹೂ ಅದರ್ವೈಸ್ ವುಡ್ ಹ್ಯಾವ್ ನಾಟ್ ಮೇಡ್ ಇಟ್, if they are alive today, it is because all of you as part of the COVID task force did not bother about your own lives. ನನಗೆ ಎಷ್ಟೋ ಸತಿ ಇಲ್ಲಿ ಯಾರು ಸೀನಿಯರ್ ವಾಲಂಟಿಯರ್ಸ್ ಇದ್ದೀರಾ ಕೈ? ಹಾಂ, ತಕ್ಷಕುಮಾರ್ ಸರ್ ಇದ್ದಾರೆ, ಹಿಂದ್ಗಡೆ ಇದೆ. ನನಗೆ ಎಷ್ಟೋ ಸತಿ ದತ್ತಾತ್ರೇಯ ಅವರು ಇದ್ದಾರೆ. ನನಗೆ ಎಷ್ಟೋ ಸತಿ ಅನಿಸ್ತಿತ್ತು ಅವ್ರಿಗೆ 50-55 ಈ ಏಜ್ನವ್ರು ವಾಲಂಟಿಯರ್ಸು ಅವರೇ ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಏನಾಗುತ್ತೆ ಅಂತ. ಬಟ್ MP ಟಾಸ್ಕ್ ಫೋರ್ಸ್ ಮಾಡಿದ್ವಿ. ಮೋರ್ ದೆನ್ 350-400 ವಾಲಂಟಿಯರ್ಸ್ ಇದ್ದರು ವಾರ್ಡ್ ವೈಸು. 100 ಜನಕ್ಕೆ ಮನೆಗೆ ಮೆಡಿಸಿನ್ಸ್ ಇರ್ಬೋದು, ಊಟ ತಿಂಡಿ ಇರ್ಬೋದು, ಅವ್ರಿಗೆ ಬೇಕಾಗಿರುವಂಥ ಸಪ್ಲೈಸ್ ಇರ್ಬೋದು, ಇದೆಲ್ಲದನ್ನು ಕೋವಿಡ್ ಟಾಸ್ಕ್ ಫೋರ್ಸಲ್ಲಿ ವಿ ಆಲ್ ಡಿಡ್ ಕಲೆಕ್ಟಿವ್ಲಿ. ಜಸ್ಟ್ ಲುಕ್ ಅಟ್ ದ ಶಿಯರ್ ನಂಬರ್ಸ್. 35,000 ರೇಷನ್ ಕಿಟ್ಸ್, 4,50,000 meals served, 10,000 delivery executives of Swiggy, Zomato, Uber, everybody who came together to help. 19,000 online orders received in different apartments, which are volunteers, and all of them went together door to door and supplied. Bengaluru defeated COVID together. Online consultation. ನಿಮ್ಮಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ. ಎಷ್ಟು ಜನ ಡಾಕ್ಟರ್ಸ್ ಆನ್ಲೈನಲ್ಲಿ ಬಂದರು? ವಿ ಮೇಡ್ ದಿಸ್ ಪ್ಲಾಟ್ಫಾರ್ಮ್ ಕಾಲ್ಡ್ ಕೋವಿಡ್ ರಕ್ಷಾ. ಆನ್ಲೈನ್ ಕನ್ಸಲ್ಟೇಷನ್ನು, ಯಾರಿಗೆ ಏನು ಮಾಡಬೇಕು, ಸೀನಿಯರ್ ಸಿಟಿಸನ್ಸು, ದೇ ವರ್ ಆಲ್ ಗೆಟಿಂಗ್ ಪ್ಯಾನಿಕ್ಡ್. ಅವ್ರಿಗೆ ಕನ್ಸಲ್ಟೇಷನ್ಸ್ ಆ್ಯಂಡ್ ರೌಂಡ್ ರಾಬಿನಲ್ಲಿ ಕಾಲ್ಸ್ ಹೋಗೋ ಥರ ಮಾಡಿತ್ತು. ಮನೇಲೇ ಕೂತ್ಕೊಂಡು ಅವ್ರ ಫೋನ್ಸ್ ಎತ್ಕೊಳ್ಬೋದಿತ್ತು. ದಿಸ್ ವಾಸ್ ಅನದರ್ ವೆರಿ ಯುನೀಕ್ ಇನಿಷಿಯೇಟಿವ್ ವಿ ಲಾಂಚ್ಡ್. ಆ್ಯಂಡ್ ಇದರಲ್ಲಿ ಲಿಟ್ರಲಿ ಥೌಸಂಡ್ಸ್ ಆಫ್ ಪೀಪಲ್, 10,000 ಕಾಲ್ಸು ಆನ್ಲೈನಲ್ಲೇನೇ, 3,000 ವಾಟ್ಸಾಪ್ ಸೆಷನಲ್ಲಿ ಅವರಿಗೆ ವಿಡಿಯೋ ಕಾಲ್ಸಲ್ಲಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದು, ಟ್ರಯಾಜಿಂಗ್ ಮಾಡಿದ್ದು, ಎಮರ್ಜೆನ್ಸಿ ಕೇಸಸ್, 582 ಹಾಸ್ಪಿಟಲ್ ಟ್ರಾನ್ಸ್ಫರ್ಸ್. ಇಲ್ಲಿ ಕೂತಿರೋ ವಾಲಂಟಿಯರ್ಸ್ ಇದ್ದಾರಲ್ಲ, ಈ MP ಟಾಸ್ಕ್ ಫೋರ್ಸಲ್ಲಿ ಕೆಲಸ ಮಾಡಿದವರು, ಎಷ್ಟೋ ಸತಿ ನನಗೆ ಅನಿಸಿದೆ ಐ ಹ್ಯಾವ್ ನಾಟ್ ಗಾಟ್ ಎನ್ ಆಪರ್ಚುನಿಟಿ ಟು ಥ್ಯಾಂಕ್ ದೆಮ್ ಇನಫ್ ಆನ್ ಬಿಹಾಫ್ ಆಫ್ ದ ಪೀಪಲ್ ಅಂತ. ಇಟ್ಸ್ ದಿಸ್ ಆಪರ್ಚುನಿಟಿ. ಐ ವಿಶ್ ಆಲ್ ಆಫ್ ಯು ವಿಲ್ ಥ್ಯಾಂಕ್ ದ ವಾಲಂಟಿಯರ್ಸ್ by a round of applause for what they did. Oxygen concentrators. We set up the country's largest MP office-led oxygen concentrator bank. 1,000 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ನಮ್ಮ ಹತ್ರ ಇತ್ತು. 1,000 ಕಾನ್ಸಂಟ್ರೇಟರ್ಸು. 650 ಜನ ಪೇಷಂಟ್ಸಿಗೆ ಎಮರ್ಜೆನ್ಸಿಯಲ್ಲಿ ನಮ್ಮ ಆಟೋ ರಿಕ್ಷಾ ಡ್ರೈವರ್ ವಾಲಂಟಿಯರ್ಸು ತೊಗೊಂಡೋದ್ರು. ಮನೆಗೆ ಹೋಗಿ ಅವ್ರಿಗೆ ಸೆಟಪ್ ಮಾಡೋಕ್ಕೆ ಹೇಗೆ ಅಂತ ಗೊತ್ತಿರ್ತಿರ್ಲಿಲ್ಲ. ಅವ್ರಿಗೆ ಸೆಟಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿ, ಒಳಗಡೆ ಹೋಗಿ ಅದನ್ನು ಸ್ಯಾನಿಟೈಸ್ ಮಾಡಿ ವಾಪಸ್ ತೊಗೊಂಡು ಬಂದು. ಆ್ಯಂಡ್ ಕಾಲ್ಸ್ ಎಷ್ಟೆಷ್ಟೊತ್ತಿಗೆ ಬರ್ತಾಯಿತ್ತು? 2 ಗಂಟೆ, 3 ಗಂಟೆ. ಏನು ಮಾಡಿದ್ರು ಪ್ರೈಮ್ ಮಿನಿಸ್ಟ್ರು ಕೋವಿಡ್ಗೆ ಅಂತಂದರೆ, ಗೌರ್ಮೆಂಟ್ ಅಲೋನ್ ಫೈಟ್ ಮಾಡ್ಬೋದಿತ್ತು, ಬಟ್ ಇಡೀ ದೇಶ ಫೈಟ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡಿದ್ರಲ್ಲ ಪ್ರಧಾನಮಂತ್ರಿಗಳು, ವಿಚ್ ಇಸ್ ವೈ ವಿ ಆರ್ ಔಟ್ ಆಫ್ ಕೋವಿಡ್ ಸೋ ಸಕ್ಸಸ್ಫುಲ್. 27,68,000 people of Bengaluru South have gotten vaccination. ಎಷ್ಟು ಗಲಾಟೆ ಆಯಿತು ವ್ಯಾಕ್ಸಿನೇಷನ್ ಟೈಮಲ್ಲಿ, ನಿಮಗೆಲ್ಲ ನೆನಪಿರ್ಬೋದು. ಸ್ಟೇಟ್ಸ್ ಮಾಡಬೇಕಾ, ಕಂಟ್ರಿ ಫೆಡ್ರಲ್ ಲೆವೆಲಲ್ಲಿ ಮಾಡಬೇಕಾ, ಯಾರು ಮಾಡಬೇಕು, ಏನು. ಇನ್ ಅಡಿಷನ್ ಟು ದಿಸ್, ನಿಮ್ಮೆಲ್ರಿಗೂ ನೆನಪಿದೆ, ಬೆಂಗಳೂರು ಸೌತ್ನ ಫ್ರಂಟ್ ಲೈನ್ ವಾಲಂಟಿಯರ್ಸಿಗೆ, ಆಟೋ ರಿಕ್ಷಾ ಡ್ರೈವರ್ಸಿಗೆ, ಕ್ಯಾಬ್ ಡ್ರೈವರ್ಸಿಗೆ 2,000 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ಸಲ್ಲಿ ಅಗೇನ್ ದ ವಾಲಂಟಿಯರ್ಸ್ ದೇ ಆರ್ಗನೈಸ್ಡ್ ವ್ಯಾಕ್ಸಿನೇಷನ್ ಡ್ರೈವ್ಸ್. ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ನಾವು ಸೀರಮ್ ಇನ್ಸ್ಟಿಟ್ಯೂಟಿಗೆ ಮಾತಾಡಿ, ಭಾರತ್ ಬಯೋಟೆಕ್ಕಿಗೆ ಮಾತಾಡಿ, ಒಂದು ಅಡಿಷ್ನಲ್ ಆಗಿ ಒಂದು 50,000 ಡೋಸ್ ಬೆಂಗಳೂರು ಸೌತಿಗೆ ತೊಗೊಂಡು ಬಂದು ಎಲ್ಲ ನಮ್ಮ ನರ್ಸಿಂಗ್ ಹೋಮ್ಗಳಲ್ಲಿ ಸಿಗೋ ಥರ ಮಾಡಿ, ದಟ್ಸ್ ವಾಟ್ ವಿ ಡಿಡ್. ಬೇರೆಯವರು ವಾಲಂಟಿಯರ್ ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಫ್ರಂಟ್ ಲೈನ್ ವರ್ಕರ್ಸಿಗೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಸೀನಿಯರ್ ಸಿಟಿಸನ್ಸಿಗೆ 2,000 ಅಪಾರ್ಟ್ಮೆಂಟ್ಸಲ್ಲಿ ನಾವು ವ್ಯಾಕ್ಸಿನೇಷನ್ ಡ್ರೈವನ್ನು ಅಲ್ಲೇ ಸಿಗೋ ರೀತಿ ಮಾಡ್ತು. ಅಗೇನ್ ಇಲ್ಲೇ ಕೂತಿದ್ದಾರೆ. ಅದರಲ್ಲಿ ಇರುವಂಥ ಒಂದು 100 ಜನ ಯಾರು ಕೆಲಸ ಮಾಡಿದ್ರು, ದೇ ಆರ್ ಆಲ್ ಹಿಯರ್.
These are the people who did this. ಹಾಸ್ಪಿಟಲ್ಸು ನೀವೇ ನೋಡಿದ್ರಿ ಆ ಟೈಮ್ನಲ್ಲಿ. ನಮ್ಮ ಜಯನಗರ್ ಜನರಲ್ ಹಾಸ್ಪಿಟಲ್ಲು, KSRTC ಆಸ್ಪತ್ರೆ, ಒಂದೊಂದು ಬೆಡ್ಡಿಗೆ ಹೊಡೆದಾಟ ಬರ್ತಾಯಿತ್ತು. In 30 days, 4 hospitals which were defunct were brought to life. We added over 300 additional oxygen beds that catered to people. ICU level beds in 30 days we added 300 beds in these 4 hospitals. ಎಷ್ಟು ಜನಕ್ಕೆ ಇದರಿಂದ ಅಡಿಷನಲ್ ಬೆಡ್ ಸಿಕ್ತು, ಇನ್ನೊಂದು ಕಡೆ ಹೋಗೋಕ್ಕಾಯಿತು? This all of you know. At the peak of COVID, there were criminals in the city who were making a quick buck at the cost of someone's life. BBMPಗೆ ಫೋನ್ ಮಾಡಿ, ಹೆಲ್ಪ್ಲೈನಿಗೆ ಫೋನ್ ಮಾಡಿದ್ರೆ, ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ನೋಡಿದ್ರೆ ಬರೀ ಝೀರೋ. ಯಾವಾಗಲೂ ಕೂಡ ಬೆಡ್ ಅವೈಲಬಿಲಿಟಿನೇ ಇರ್ತಿರ್ಲಿಲ್ಲ. Unmindful of the fact that it was our own government here in the state avaga, we led this effort to reform the bed booking software. In 100 hours, our bed booking software and a complete revamp madi, from zero availability of beds, the very next day it was 4,800 beds available for Bengaluru. ನಮ್ಮ ಆಫೀಸಿಗೆ ಫೋನ್ ಬರ್ತಾ ಇತ್ತು, ಸರ್ ಬೆಡ್ ಕೊಡಿಸಿ ಅಂತ. MLA ಆಫೀಸಿಗೆ ಫೋನ್ ಬರೋದು, ಬೆಡ್ ಕೊಡಿಸಿ ಅಂತ. MLA MP ಪರಿಚಯ ಇಲ್ಲದಲ್ಲೇ ಇರೋರು ಎಲ್ಲಿಗೆ ಹೋಗೋರು? ಪ್ರೈಮ್ ಮಿನಿಸ್ಟರ್ ಕೀಪ್ ಸ್ಪೀಕಿಂಗ್ ಅಬೌಟ್ ರಿಮೂವಿಂಗ್ VIP ಕಲ್ಚರ್. ಎಷ್ಟು ಜನಕ್ಕೆ ಡೈರೆಕ್ಟಾಗಿ MLA ಆಫೀಸಿಗೆ, MP ಆಫೀಸಿಗೆ ಫೋನ್ ಮಾಡಿಕೊಂಡು ರೆಫರೆನ್ಸ್ ತೊಗೊಂಡು ಬೆಡ್ ಬುಕ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? Systems and rules must be transparent and flat so that any citizen, any common person must get access to fair, free, equitable service. This is the Prime Minister's vision. ಎಲ್ರಿಗೂ ಒಂದೇ ಕಾನೂನು ಅಪ್ಲೈ ಆಗಬೇಕು, ಎಲ್ರಿಗೂ ಒಂದೇ ಸಿಸ್ಟಮ್ ಅಪ್ಲೈ ಆಗಬೇಕು, ಫೇಸ್ಲೆಸ್ ಟ್ಯಾಕ್ಸ್ ಅಸೆಸ್ಮೆಂಟ್ಸ್, ಈ ಟ್ರಾನ್ಸ್ಪರೆನ್ಸಿ. BBMP ಬೆಡ್ ಬುಕಿಂಗ್ ಸಾಫ್ಟ್ವೇರ್ ರಿಫಾರ್ಮು ಕೂಡ ಇಟ್ ಈಸ್ ಇನ್ ಲೈನ್ ವಿತ್ ದ ಪ್ರೈಮ್ ಮಿನಿಸ್ಟರ್ಸ್ ವಿಷನ್ ಆಫ್ ಕರಪ್ಷನ್ ಫ್ರೀ, ಟ್ರಾನ್ಸ್ಪರೆನ್ಸಿ, ಇಂಟಿಗ್ರಿಟಿ ಸಿಸ್ಟಮ್ಸ್ ದಟ್ ಪಬ್ಲಿಕ್ ಸಿಸ್ಟಮ್ಸ್ ಹ್ಯಾವ್ ಟು ಡೆಲಿವರ್. ನಿಮ್ಮಲ್ಲಿ ಬಹಳ ಜನ ಜನೌಷಧಿ ಕೇಂದ್ರದ ಬೆನಿಫಿಟನ್ನು ಪಡ್ಕೊಂಡಿದ್ದೀರಾ. ಅನಂತಕುಮಾರ್ ಅವರು MP ಆಗಿದ್ದಾಗ, ಮಿನಿಸ್ಟರ್ ಆಗಿದ್ದಾಗ, ಫರ್ಟಿಲೈಸರ್ಸ್ ಮಿನಿಸ್ಟರ್ ಇದ್ದಾಗ ಶುರು ಮಾಡಿದಂಥ ಯೋಜನೆ ಅದು. ದ ವೆರಿ ಫ್ಯೂ ಡೇಸ್, ಅದು ಎಸ್ಪೆಷಲಿ ಕೋವಿಡ್ ಎಕ್ಸ್ಪೀರಿಯನ್ಸ್ ಆಗಿದ ತಕ್ಷಣ ನನಗೆ ಗೊತ್ತಾಗಿದ್ದು ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ದೊಡ್ಡ ಲೆವೆಲಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಮಿಡಲ್ ಕ್ಲಾಸ್ ಜನ ಇದ್ದಾರೆ. ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಲಿಯೂ 30-40 ಸಾವಿರ ಜನ ಮಿಡಲ್ ಕ್ಲಾಸ್ ಜನ ಇದ್ದಾರೆ. ಎಷ್ಟೋ ಸತಿ ನಮ್ಮ ಆಫೀಸಿಗೆ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ತೊಗೊಂಡು ಬರೋರು, ಸರ್ 30 ದಿವಸ ಮಾತ್ರೆ ತೊಗೊಳಕ್ಕೆ ಹೇಳಿದ್ದಾರೆ, ದಿನಕ್ಕೆ 3 ಸತಿ ಮಾತ್ರೆ ತೊಗೋಬೇಕು, 30 ದಿವಸ ತೊಗೊಳಕ್ಕೆ ನಮ್ಮ ಕೈಲಿ ಆಗಲ್ಲ, ಆದ್ದರಿಂದ ನಾವು 3 ಮಾತ್ರೆ ತೊಗೊಳ್ಳೋ ಜಾಗದಲ್ಲಿ ದಿನಕ್ಕೆ ಒಂದೇ ಸರಿ ತೊಗೋತೀವಿ, ಅಥವಾ 30 ದಿನ ತೊಗೊಳ್ಳೋ ಜಾಗದಲ್ಲಿ ದಿನ ಬಿಟ್ಟು ದಿನ ಮಾತ್ರೆ ತೊಗೊಳ್ತೀವಿ ಅಂತ ಹೇಳೋರು. ವಿಚ್ ಇಸ್ ವೈ ವಿ ಟುಕ್ ಅಪ್ ಆನ್ ಅ ವಾರ್ ಫುಟಿಂಗ್ this mission to increase Janaushadhi Kendras, which is the Prime Minister's vision. 2019 alli we had 14 Janaushadhi Kendras in the constituency. Today we have 132 Janaushadhi Kendras in Bangalore South. ಇದರಿಂದ ಸ್ಕೇಲ್ ಆಫ್ ಇಂಪ್ಯಾಕ್ಟ್ ಏನು ಅಂತ ಯೋಚನೆ ಮಾಡಿ. ಕ್ವಾಂಟಮ್ ಆಫ್ ಇಂಪ್ಯಾಕ್ಟ್. 2 lakh people buy medicines from Janaushadhi Kendra every year in our constituency. 2 ಲಕ್ಷ ಜನ. ಎಷ್ಟು ದುಡ್ಡು ಉಳಿತಾಯ ಆಗ್ತಾ ಇದೆ ಅವರಿಗೆ? 25 ಕೋಟಿ ರೂಪಾಯಿ annual savings of people in Bengaluru South, thanks to Janaushadhi Kendras. And revenues of Janaushadhi Kendra ನೋಡಿ 2019 ಅಲ್ಲಿ ಅದರದ್ದು ಭಾಳ ಕಡಿಮೆ ಇತ್ತು, ಯಾಕೆಂದರೆ ಓವರ್ ಆಲ್ ಪೀಪಲ್ ಬೈಯಿಂಗ್ ಇಟ್ ವಾಸ್ ಲೆಸ್. ಇವತ್ತು ಜನೌಷಧಿ ಕೇಂದ್ರ ರೆವೆನ್ಯೂ ಇಸ್ ಅರೌಂಡ್ 42.7 crores ಆ್ಯನ್ಯುವಲಿ. ಅಷ್ಟು ಜನ ಕೊಂಡ್ಕೋತಾ ಇದ್ದಾರೆ. ನಮ್ಮ ಆಫೀಸಿಗೆ ನಿರಂತರ ಅಪ್ಲಿಕೇಶನ್ಸ್. ಇವಾಗ ನಾವು ಒಂದು ಜನೌಷಧಿ ಕೇಂದ್ರ ಓಪನ್ ಮಾಡ್ತೀವಿ, ಒಂದು ಅಪ್ಲಿಕೇಶನ್ ಹಾಕಿ ಅಂತ. ಎಷ್ಟು ಜನ ಯೋಚನೆ ಮಾಡಿದ್ರು ಇದಕ್ಕಿಂತ ಮುಂಚೆ? ಆ್ಯಂಡ್ ಐ ವಿಲ್ ಟೆಲ್ ಯು, ನೋ ಕ್ವಾಮ್ಸ್ ಅಬೌಟ್ ದಿಸ್. ಈ ಜನೌಷಧಿ ಕೇಂದ್ರ ಈ ಐಡಿಯಾ ಕೂಡ UPA ಸರ್ಕಾರದಲ್ಲಿ ಬಂದಿದ್ದ ಐಡಿಯಾ ಇದು. ಆದರೆ ಈ ಥರದೊಂದು ಸ್ಕೀಮ್ ಇತ್ತು ಅಂತಾಗಲಿ,
ಜೆನ್ರಿಕ್ ಮೆಡಿಸಿನ್ಸಿನ ಜನಕ್ಕೆ ಈ ಥರ ತಗೊಳ್ಳಿಕ್ಕೆ ಒಂದು ಕ್ರಾಂತಿ ಮಾಡ್ಬೋದು ಅಂತಾಗಲಿ ಯಾವುದೇ ಪೊಲಿಟಿಕಲ್ ವಿಲ್ ತೋರಿಸಲಿಲ್ಲ, ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಇವತ್ತು ಮೋದಿ ಅವರು ಬಂದಾದ ಮೇಲೆ ದೇಶದಲ್ಲಿ 10,000ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು 10 ವರ್ಷದಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ನನಗೆ ಖುಷಿ ಇರೋದೇನು ಅಂತಂದರೆ, our constituency is the parliamentary constituency that has the highest number of Janaushadhi Kendras in the country. This is ಎಷ್ಟೋ ಜನ ಡಯಾಲಿಸಿಸ್ ಕೇಳಕ್ಕೆ ಪೇಷಂಟ್ ಆಫೀಸಿಗೆ ಬರ್ತಾರೆ. ಪ್ರಧಾನಮಂತ್ರಿಗಳದ್ದು ಒಂದು ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ ಅಂತ ಇದೆ. ಆ ನ್ಯಾಷನಲ್ ಡಯಾಲಿಸಿಸ್ ಪ್ರೋಗ್ರಾಮ್ನ ಕೆಳಗಡೆ MP ಲ್ಯಾಡ್ಸ್ನ ಮನಿನ ಬಳಸಿ 22 ಯೂನಿಟ್ಗಳನ್ನು ನಾವು KSRTC ಆಸ್ಪತ್ರೆಯಲ್ಲಿ ಶುರು ಮಾಡಿದ್ವಿ. ಬಿಕಾಸ್ ಆಸ್ಪತ್ರೆ ನಾವು ಕೋವಿಡ್ ಟೈಮ್ನಲ್ಲಿ ರಿನೋವೇಟ್ ಮಾಡಿತ್ತು, ಇಟ್ ಶುಡ್ ನಾಟ್ ಲೈ ವೇಸ್ಟ್ ಅಂತ. ಸತ್ಯಸಾಯಿ ಆಶ್ರಮಕ್ಕೆ ಹೋದಾಗ ಅಲ್ಲಿ ₹1 ಇಸ್ಕೊಳ್ದಲೇ ಇರುವಂಥ ಆಸ್ಪತ್ರೆ ಅದು. ಅಲ್ಲಿಗೆ ಹೋದಾಗ ಒಂದು ದಿವಸ ಇನ್ಸ್ಪೈರ್ ಆಯಿತು, ನಾವು ಕೂಡ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಫ್ರೀ ಆಗಿರುವಂಥ ಡಯಾಲಿಸಿಸ್ ಮಾಡೋಕ್ಕಾಗತ್ತಾ ಅಂತ. ಇಂಥವು ಶುರು ಮಾಡೋದು ಈಸಿ, ಬಿಕಾಸ್ ಇನ್ಸ್ಪಿರೇಷನ್ ಭಾಳ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಮಾಡಬೇಕು ಅಂತ ವಿ ಸ್ಟಾರ್ಟೆಡ್. ಎವ್ರಿ ಡಯಾಲಿಸಿಸ್ ಔಟ್ಸೈಡ್ ಕಾಸ್ಟ್ಸ್ 1,000 to 1,100 rupees at a subsidized cost, ಆ್ಯಂಡ್ ಪ್ರೈವೇಟಲ್ಲಿ ಹೋದರೆ ₹2,000 ಆಗುತ್ತೆ. ಆ್ಯಂಡ್ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರ ಕತೆ ಹೇಗೆ ಅಂತಂದರೆ, 4 ರಿಂದ 5 ಅವರ್ ಒಂದು ಡಯಾಲಿಸಿಸ್ ಆಗುತ್ತೆ. ಸೊ ಅವತ್ತು ಅವ್ರು ಹೊರಗಡೆ ಕೆಲಸನೂ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಓನ್ಲಿ ಅ ಫಿಸಿಕಲ್ ಬರ್ಡನ್, ಇಟ್ ಈಸ್ ಆಲ್ಸೋ ಡ್ರೈನ್ ಆನ್ ಇಕಾನಮಿಕ್ ರಿಸೋರ್ಸಸ್ ಆಫ್ ದಟ್ ಪರ್ಸನ್. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ನಿಮಗೆ ಯಾವಾಗಲಾದರೂ ಒಂದು 5-10 ನಿಮಿಷ ಟೈಮ್ ಸಿಕ್ಕಿದ್ರೆ ನಮ್ಮ KSRTC ಹಾಸ್ಪಿಟ್ಲಲ್ಲಿ ಮಾಡಿರುವಂಥ ಈ ಡಯಾಲಿಸಿಸ್ ಸೆಂಟರ್ನ ವಿಸಿಟ್ ಮಾಡಿ. ನಮ್ಮ ನಗರದ ಪೇಟೆ, ಚಿಕ್ಕಪೇಟೆ, ಅಕ್ಕಿಪೇಟೆ, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಮಂಗನಮನ್ಪಾಳ್ಯ, ಇಲ್ಲಿಂದ ತಳ್ಳೋ ಗಾಡಿ ಇತ್ತು ಅಂಥವ್ರು, ದಿನ ಬೆಳಗ್ಗೆ ಕೂಲಿ ಮಾಡೋ ಅಂಥವ್ರು, ಟ್ರಕ್ ಓಡಿಸೋ ಅಂಥವ್ರು, ನೈಟ್ ಶಿಫ್ಟಲ್ಲಿ ಬಾಡಿಗೆಗೆ ಗೂಡ್ಸ್ ಗಾಡಿ ಓಡಿಸೋ ಅಂಥವ್ರು, ಡೈಲಿ ವೇಜ್ ಲೇಬರರ್ಸು, ಇಂಥವ್ರು ಬಂದು ಡಯಾಲಿಸಿಸ್ ಸೆಂಟರ್ ತಗೋತಾರೆ. ನರೇಂದ್ರ ಮೋದಿ ಡಯಾಲಿಸಿಸ್ ಸೆಂಟರ್ ಬಿಲ್ಲಿಂಗ್ ಕೌಂಟರೇ ಇಲ್ದಲೇ ಇರುವಂಥ ಬೆಂಗಳೂರು ಸೌತಲ್ಲಿರುವಂಥ ದ ಬಿಗ್ಗೆಸ್ಟ್ ಫ್ರೀ ಡಯಾಲಿಸಿಸ್ ಸೆಂಟರ್. ಎವ್ರಿ ಮಂತ್ ವಿ ಡೂ 500+ ಡಯಾಲಿಸಿಸ್. ಆ್ಯಂಡ್ ಡೋನರ್ಸು, ವಾಸ್ವಿ ಟ್ರಸ್ಟ್ ಅವರು ಇವರೆಲ್ಲ ಮುಂದೆ ಬಂದು ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. When Prime Minister tells that the country and society changes not only because of government but because of people, Jan Bhagidari ಅಂತ ಅವ್ರು ಹೇಳ್ತಾನೆ ಇರ್ತಾರೆ. This is the word he keeps stressing. ನಮ್ಮ ಆಫೀಸಲ್ಲಿ ಬಂದು ಮೆಡಿಸಿನ್ಸ್ ಬೇಕು ಸರ್ ಅಂತ ಕೇಳೋರು. ಆ ಮೆಡಿಸಿನ್ಸ್ಗಳು ಕೆಲವು ಸತಿ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಿರ್ಲಿಲ್ಲ, ಕೆಲವು ಯಾವುದೋ ಸ್ಪೆಷಲ್ ಮೆಡಿಸಿನ್ಸ್ ಇರ್ತಿತ್ತು. ಸೊ ನಾವು 4-5 ಜನ ಡೋನರ್ಸನ್ನು ಸಹಾಯ ಮಾಡಿ ಅದರಲ್ಲಿ ಒಂದಿಬ್ಬರು ತುಂಬ ದೊಡ್ಡ ಲೆವೆಲಲ್ಲಿ ಮುಂದೆ ಬಂದಿದ್ದರಿಂದ we started this ನಮೋ ಆರೋಗ್ಯ ನಿಧಿ ಸ್ಕೀಮ್. ಇದರಲ್ಲಿ the last 1.5 years every month on the 23rd of May ನಮ್ಮ ಆಫೀಸಲ್ಲಿ ₹5,000 ಮೆಡಿಸಿನ್ಸನ್ನು ಅತಿ ಕಡು ಬಡತನದಲ್ಲಿರುವಂಥ ಜನಕ್ಕೆ ಕೊಡ್ತಾ ಇದ್ದೀವಿ. ಟೋಟಲ್ ಕಾಸ್ಟ್ ಅದು ಎಷ್ಟು ಅಂತಂದರೆ ಇಲ್ಲಿವರೆಗೆ ಇನ್ಕರ್ ಆಗಿರೋದು 1.2 crore rupees ಮೆಡಿಸಿನ್ಸನ್ನು ನಾವು ಫ್ರೀ ಆಗಿ ದಾನಿಗಳಿಂದ ಕೊಟ್ಟಿದ್ದೀವಿ. ಜನ ಬಂದು ಕೊಟ್ಟಿರೋ ಮೆಡಿಸಿನ್ಸ್ ಇದು. ನಾವು ಶುರು ಮಾಡಿದಾಗ 50-60 ಜನ ಇತ್ತು. ಇಲ್ಲಿರೋ ಎಷ್ಟೋ ಜನ ವಾಲಂಟಿಯರ್ಸ್, ನೀವು ಎವ್ರಿ ಮಂತ್ ಅದನ್ನು ಅಭಿಯಾನದಲ್ಲಿ ಬಂದು ಜೊತೆಗೆ ಭಾಗವಹಿಸಿರ್ತೀರ. ಯು ಹ್ಯಾವ್ ಸೀನ್ ನೌ ಹೌ ಮೆನಿ ಪೀಪಲ್ ಕಮ್ ಅಂಡ್ ಟೇಕ್ ಬೆನಿಫಿಟ್ ಔಟ್ ಆಫ್ ದಿಸ್. 900 ಜನ ಇವತ್ತು ಪ್ರತಿ ತಿಂಗಳು ಬರ್ತಾ ಇರೋದು. 900+ ಪೀಪಲ್ ಗೆಟ್ ಮೆಡಿಸಿನ್ಸ್. ನಾವು ಇವಾಗ ಡೋನರ್ಸ್ಗಳನ್ನು ಅವ್ರ ಸ್ಥಿತಿ ನೋಡಿಕೊಂಡು ನಾವು ಅದನ್ನು ಕ್ಯಾಪ್ ಮಾಡಿದ್ದೀವಿ. ಹೊಸ ಡೋನರ್ಸ್ಗಳನ್ನು ಹುಡ್ಕೋಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ. ಈ ಸ್ಕೀಮಿಂದ ತುಂಬ ಜನಕ್ಕೆ ಸಹಾಯ ಆಗ್ತಾ ಇದೆ. ಎವ್ರಿ ಮಂತ್ 900+ ಪೀಪಲ್ ಗೆಟ್ ಫ್ರೀ ಮೆಡಿಸಿನ್ಸ್ ಅಟ್ ಅವರ್ ಆಫೀಸ್. ನಮೋ ಆರೋಗ್ಯ ನಿಧಿ. ಐ ಡೋಂಟ್ ಥಿಂಕ್ ದಿಸ್ ವುಡ್ ಹ್ಯಾವ್ ಬೀನ್ ಪಾಸಿಬಲ್ ಇಫ್ ಪೀಪಲ್ ವುಡ್ ನಾಟ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಸಪೋರ್ಟ್ ದಿಸ್. ಜನ್ ಭಾಗಿದಾರಿ ಅಂತ ಪ್ರೈಮ್ ಮಿನಿಸ್ಟರ್ ಏನು ಹೇಳ್ತಾರೆ, ಅದರ ಶೈನಿಂಗ್ ಎಕ್ಸಾಂಪಲ್ ಯಾವ್ದಾರೋ ಇತ್ತು ಅಂತಂದರೆ ಇದು. ಬೆನಿಫಿಷರಿ ಐಡೆಂಟಿಫಿಕೇಷನು, ಪ್ಯಾಕೇಜಿಂಗು, ಅದನ್ನು ಕೊಡೋವಂಥದ್ದು ಎಲ್ಲವೂ. MP ಲ್ಯಾಡಲ್ಲಿ ವಿ ಹ್ಯಾವ್ ಡನ್ ದಿಸ್. ವಿ ಹ್ಯಾವ್ ಡನ್ ಫ್ರೀ ಐ ಕೇರ್ ಕ್ಯಾಂಪ್ಸ್ ಫಾರ್ ಕಿಡ್ಸ್ ಇನ್ ಸ್ಕೂಲ್. ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಇದು. ಎಷ್ಟೋ ಜನಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಸರ್ಜರಿ ಬೇಕಾಗತ್ತೆ, ಲಿವರ್ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಈ ಥರದ್ದು ಏನೋ ಒಂದು ಸರ್ಜರಿ ಇರುತ್ತೆ. ಇವತ್ತಿನ ತನಕ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ 100ಕ್ಕೂ ಹೆಚ್ಚು ಜನ ಸಿಟಿಸನ್ಸಿಗೆ 1.10
crores ಅಂದರೆ 1 ಕೋಟಿಗೂ ಹೆಚ್ಚು ದುಡ್ಡು ಪ್ರಧಾನಮಂತ್ರಿಗಳಿಂದ ಡೈರೆಕ್ಟಾಗಿ ಅವ್ರು ಈ ಥರದ ಎಮರ್ಜೆನ್ಸಿ ಸರ್ಜರಿಗಳಿಗೆ ಬಂದಿದೆ. ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯು ಮೇ ಹ್ಯಾವ್ ಸೀನ್ ಕ್ಲಿಪ್ಪಿಂಗ್ಸ್ ಆಫ್ ಬೆನಿಫಿಷರೀಸ್ ಹೂ ಹ್ಯಾವ್ ಟೇಕನ್ ದಿಸ್, ಕಣ್ಣಲ್ಲಿ ನೀರು ಹಾಕ್ಕೊಂಡು ಪ್ರಧಾನಮಂತ್ರಿಗಳಿಗೆ ಥ್ಯಾಂಕ್ ಯು ಹೇಳಿರುವಂಥದ್ದು. ಲುಕ್ ಅಟ್ ದ ಸ್ಕೇಲ್ ಆಫ್ ದೀಸ್ ನಂಬರ್ಸ್, ಲುಕ್ ಅಟ್ ದ ಸ್ಕೇಲ್ ಆಫ್ ದೀಸ್ ನಂಬರ್ಸ್. ಬರೀ ಬೆಂಗಳೂರು ಸೌತಲ್ಲಿ 1.8 lakh ಆಯುಷ್ಮಾನ್ ಭಾರತ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. 1.5 lakh ಫ್ರೀ ಟ್ರೀಟ್ಮೆಂಟ್ಸ್ ಆಗಿದೆ. and cost of the treatment totally is 431 crore rupees. This is just one parliamentary constituency. ಇಲ್ಲಿ ತುಂಬ ಜನ ವಾಲಂಟಿಯರ್ಸ್ ಇಲ್ಲಿ ಕೂತಿದ್ದೀರಿ ನೀವು, ಐ ಸಿ ಯುವರ್ ಫೇಸಸ್. ನೀವುಗಳೇ ಆರ್ಗನೈಸ್ ಮಾಡಿದ್ರಿ ಆಯುಷ್ಮಾನ್ ಭಾರತ್ ರಿಜಿಸ್ಟ್ರೇಷನ್ ಕ್ಯಾಂಪ್ಸನ್ನು. ನಿಮ್ಮ ಅಪಾರ್ಟ್ಮೆಂಟ್ನಲ್ಲಿ ಮಾಡಿದ್ರಿ, ನಿಮ್ಮ ಏರಿಯಾದಲ್ಲಿ ಮಾಡಿದ್ರಿ. ಈ ಕ್ಯಾಂಪ್ ಮಾಡೋದ್ರಿಂದ ಇಲ್ಲೆಲ್ಲ ಆ ಪಿಕ್ಚರ್ಸ್ ನಾವೆಲ್ಲ ಹಾಕೋಕ್ಕಾಗಿಲ್ಲ, ಕೆಲವುದು ಹಾಕಿದೆ. ಏನು ಉಪಯೋಗ ಆಯಿತು ಅಂತ ನಿಮ್ಗೆ ಆ ಟೈಮ್ನಲ್ಲಿ ಅನಿಸಿರ್ಬೋದು. ಕೇಳ್ತಾರಲ್ಲ ಕಾಂಗ್ರೆಸ್ನವ್ರು, 15 ಲಕ್ಷ ಕೊಡ್ತಾರೆ ಅಂದಿದ್ರು ಮೋದಿ, 15 ಲಕ್ಷ ಕೊಡ್ತಾರೆ ಅಂದಿದ್ರು ಮೋದಿ, ಏನು ಬಂತು ಅಂತ. ಬರೀ ಆಯುಷ್ಮಾನ್ ಭಾರತ್ ಟ್ರೀಟ್ಮೆಂಟಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯನ್ಸಿಗೆ 431 ಕೋಟಿ ರೂಪಾಯಿ ನರೇಂದ್ರ ಮೋದಿ ಸರ್ಕಾರದಿಂದ ಬಂದಿದೆ. ಲೆಟ್ ಮೀ ಪುಟ್ ದಿಸ್ ಇನ್ ಅದರ್ ವರ್ಡ್ಸ್. ಇಫ್ Prime Minister had not started Ayushman Bharat, had all of you not come together as a volunteer group to increase the number of Ayushman Bharat card coverage in the constituency, our constituency people would have had to incur an out-of-pocket expenditure of 431 crore rupees. They have saved 431 crore rupees today. This is the big change. ಬೆಂಗಳೂರಿಗೆ ಏನು ಕೊಟ್ಟರು ಮೋದಿ? ಸಿದ್ದರಾಮಯ್ಯನವ್ರು ಪ್ರತಿ ಸತಿ ಕೇಳ್ತಾರೆ, ಏನು ಕೊಟ್ಟರು ಮೋದಿ ಬೆಂಗಳೂರಿಗೆ ಅಂತ. ಕೇಂದ್ರ ಸರ್ಕಾರದಿಂದ ನಮಗೆ ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಬರ್ತಾರೆ. ಐ ವಾಂಟ್ ಆಲ್ ಆಫ್ ಯು ಟು ರಿಮೆಂಬರ್ ದಿಸ್ ಒನ್ ನಂಬರ್. ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರ ಬೆಂಗಳೂರಿಗೆ ದೇ ಹ್ಯಾವ್ ಸ್ಯಾಂಕ್ಷನ್ಡ್ big ticket infrastructure projects worth 1,30,000 crore rupees. 1,30,000 crore rupees. Whichever Congressy troll will ask you what Modi has done for Bengaluru, give them this number and ask them if ever in India's independent history any Prime Minister had given even 50% of this kind of allocation to Bengaluru. ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ 40 ವರ್ಷದಿಂದ ಪೆಂಡಿಂಗ್ ಇತ್ತದು. ಯಾವ್ದು ಸಬರ್ಬ್ ಇತ್ತು ಅದು ಅರ್ಬನ್ನೇ ಆಗೋಗಿದೆ. ಅದು ಗವರ್ಮೆಂಟ್ಸ್ ಕೇಮ್, ಗವರ್ಮೆಂಟ್ಸ್ ವೆಂಟ್, ಪ್ರೈಮ್ ಮಿನಿಸ್ಟರ್ಸ್ ಕೇಮ್, ಪ್ರೈಮ್ ಮಿನಿಸ್ಟರ್ಸ್ ವೆಂಟ್, ಬಟ್ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ವಾಸ್ ಓನ್ಲಿ ಆನ್ ಪೇಪರ್. ನಾ ಹೈಸ್ಕೂಲಲ್ಲಿ ಇದ್ದಾಗಿಂದನೂ ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಅನ್ನೋದನ್ನು ನಾವು ಓದ್ತಾನೇ ಇದ್ವಿ. ಅದು ಮತ್ತು ಈ PRR ಈ ಎರಡೂ ಕೂಡ ಪೇಪರಲ್ಲಿರೋ ಕಾನ್ಸ್ಟೆಂಟ್ ಪ್ರಾಜೆಕ್ಟ್. ಆ್ಯಂಡ್ ದಿಸ್ ವಾಸ್ ಸೋ ಡಿಯರ್ ಟು ಅಸ್ ಆ್ಯಂಡ್ ಸೋ ಇಂಪಾರ್ಟೆಂಟ್ ಟು ಬೆಂಗಳೂರು that on the very first day of attending Parliament, this was the first tweet that I made, this was the first notice that I gave, and I was the first MP in the country at that time to give a 377 notice on Suburban Rail. And thereafter, we did 26 different meetings. Niti Ayog hatra, Railway Board hatra, Railway Minister hatra, Finance Ministry hatra, Department of Expenditure hatra, State Government K-Ride hatra. And as a result of all of that, what had not taken place in 30 years, Prime Minister gave Bengaluru the Bengaluru Suburban Rail Project. And 2019, all of these are different, meetings, submissions, representations, memorandums. ಇವತ್ತಿಗಾಗಲೇ ಫೇಸ್ ಕಾರಿಡಾರ್ 2 ಆಫ್ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಕೆಲಸ ನಡೀತಾ ಇದೆ. ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣಾವರವರೆಗೆ ವಿ ಹ್ಯಾವ್ ಆಲ್ಸೋ ಗಿವನ್ ಅ ಪ್ರಪೋಸಲ್ ಫಾರ್ ಎಕ್ಸ್ಟೆನ್ಷನ್ ಆಫ್ ಸಬರ್ಬನ್ ರೈಲ್ ಟು ತುಮಕೂರು, ಬಂಗಾರಪೇಟ್, ದೊಡ್ಡಬಳ್ಳಾಪುರ, ರಾಮನಗರ್. ವೈ ಇಸ್ ದಿಸ್ ಇಂಪಾರ್ಟೆಂಟ್? ಯು ಮೇ ಹ್ಯಾವ್ ಸೀನ್ ದ ಲಾಸ್ಟ್ ಫ್ಯೂ ಡೇಸ್ ಇನ್ ದ ನ್ಯೂಸ್ ಪೇಪರ್ಸ್ ದ್ಯಾಟ್ ಗವರ್ಮೆಂಟ್ and Deputy Chief Minister particularly is pushing for metro connectivity to Tumkur. There cannot be a more ludicrous idea than that.
Metro by its very definition is an infrastructure project that must cater to the core of the city, core urban areas of the city. ಮೆಟ್ರೋ ಅಂತ ತಗೊಂಡು ಚಿಕ್ಕಬಳ್ಳಾಪುರಕ್ಕೋ, ಮೆಟ್ರೋ ಅಂತ ತಗೊಂಡು ಕನಕಪುರಕ್ಕೋ, ಮೆಟ್ರೋ ಅಂತ ತಗೊಂಡು ತುಮಕೂರಿಗೋ ಹೋಗೋದಲ್ಲ. ಅಲ್ಲಿಗೆ ವಿ ಹ್ಯಾವ್ ಟು ಸ್ಪೆಂಡ್ ಪಬ್ಲಿಕ್ ಮನಿ ಜುಡಿಷಿಯಸ್ಲಿ. ಅಲ್ಲಿಗೆ ಸಬರ್ಬನ್ ಬರ್ಬೋದು, ರ್ಯಾಪಿಡ್ ರೈಲ್ ಟ್ರಾನ್ಸ್ಪೋರ್ಟ್ ಬರ್ಬೋದು. ಬಟ್ ಅಲ್ಲಿಗೆ ಮೆಟ್ರೋ ಬರಬೇಕು ಅಂತ ಮಾಡ್ತಾ ಇದ್ರೆ ಇಟ್ ಈಸ್ ಆರ್ ಮನಿ ದಟ್ ದೇ ಆರ್ ಸ್ಪೆಂಡಿಂಗ್ ಇರ್ರೆಸ್ಪಾನ್ಸಿಬ್ಲಿ ಲೈಕ್ ದಿಸ್. Metro is a very capital intensive project, which is why the whole core objective of metro is to serve the congested core of the city. Which is why back in 2020 itself we have proposed that Suburban Rails extension project ellige hogbeku antandre it should go to Chikkaballapura, it should go to Tumkur, it should go to all of these places anta. So if this happens, when Bengaluru Suburban Rail project will be complete, 2026-27 ಗೆ ಅಂತ MB Patil ಮೊನ್ನೆ ಹೇಳಿದ್ದಾರೆ, every day around 15 lakh people will be able to travel in just the Suburban Rail network. Imagine that many cars off the road, that many people traveling more easily, that much of less congestion in the city. Bengaluru BMTC ಕತೆ ಅದನ್ನ ಹತ್ರ ಹೋಗಿ ನೋಡಿದ್ರೇ ಗೊತ್ತಾಗೋದು ಅದರ ಫ್ಲೀಟ್ ಸೈಜ್ನ ಬಗ್ಗೆ. ನಮ್ಮ BMTCಯ ಡ್ರೈವರ್ಗಳು, BMTCಯ ಕಂಡಕ್ಟರ್ಗಳು, BMTCಯ ಸ್ಟಾಫು, ದೇ ವರ್ಕ್ ವೆರಿ ಹಾರ್ಡ್ ಟು ಕೀಪ್ ದ ಸಿಟಿ ಮೂವಿಂಗ್. ಇವತ್ತು ಬೆಂಗಳೂರು ಇಷ್ಟೊಂದು ಲೆವೆಲಲ್ಲಿ ಕಂಜೆಷನ್ ಅಂದರೆ ಇನ್ನೂ ಕಂಜೆಷನ್ ಆಗೋಗಿರ್ತಿತ್ತು ಇಫ್ ನಾಟ್ ಫಾರ್ BMTC. ಸುಮಾರು 60 ಲಕ್ಷ ಜನ ಬೆಂಗಳೂರಲ್ಲಿ BMTCಲಿ ಓಡಾಡ್ತಾರೆ. BMTC ಇಸ್ ದ ಲೈಫ್ ಲೈನ್ ಆಫ್ ಬೆಂಗಳೂರು. ಆದರೆ ಸುಮಾರು ಒಂದು 8-10 ವರ್ಷದಿಂದ BMTCಯ ಫ್ಲೀಟ್ ಸೈಜು ಸ್ಟ್ಯಾಗ್ನೆಂಟ್ ಆಗಿ ಉಳಿದಿತ್ತು. ಆ್ಯಂಡ್ BMTCಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಫ್ಲೀಟ್ ಸೈಜನ್ನು ದೊಡ್ಡದು ಮಾಡೋದಕ್ಕೆ ಬೇಕಾಗಿರುವಂಥ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಅಗೇನ್ ಪ್ರೈಮ್ ಮಿನಿಸ್ಟರ್ ಕೇಮ್ ಟು ದ ರೆಸ್ಕ್ಯೂ ಆಫ್ ನಾಟ್ ಜಸ್ಟ್ ಬೆಂಗಳೂರು ಬಟ್ ಮಲ್ಟಿಪಲ್ ಸಿಟೀಸ್ ಲೈಕ್ ದಿಸ್ ಅಂಡರ್ ದ ಫೇಮ್ ಪ್ರಾಜೆಕ್ಟ್. ಫೇಮ್ ಪ್ರಾಜೆಕ್ಟ್ ಕೆಳಗಡೆ ನಮ್ಮೆಲ್ಲರ ಪ್ರಯತ್ನದಿಂದ ಬೆಂಗಳೂರಿಗೆ 1500 ಎಲೆಕ್ಟ್ರಿಕ್ ಬಸ್ಸಸ್ಗಳು ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಈ 1500 ಎಲೆಕ್ಟ್ರಿಕ್ ಬಸ್ಸಸ್ಗಳ ಪೈಕಿ 390 ವೆಹಿಕಲ್ ಈಗಾಗಲೇ ಅದು ಜಾಸ್ತಿ ಆಗಿದೆ. ದಿಸ್ ಇಸ್ ಅ ಓಲ್ಡ್ ಕ್ಲಿಪ್ಪಿಂಗ್. ಈಗ ಒಂದು 400-500 ಬಸ್ಗಳು ಬೆಂಗಳೂರಿನಲ್ಲಿ ಏನು ಎಲೆಕ್ಟ್ರಿಕ್ ಬಸ್ಗಳೆಲ್ಲ ಓಡಾಡ್ತಾ ಇದೆಯಲ್ಲ ಬೆಂಗಳೂರಲ್ಲಿ ಹೊಸದು, ಅದೆಲ್ಲವೂ ಕೂಡ 100% ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಕೊಟ್ಟಿರುವಂಥದ್ದು. ಆಲ್ ಆಫ್ ದೀಸ್ ಎಲೆಕ್ಟ್ರಿಕ್ ಬಸ್ಸಸ್ 3 ಲಕ್ಷ ಜನ ಇದರಲ್ಲಿ ಓಡಾಡ್ತಾ ಇದ್ದಾರೆ. ಇನ್ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಪ್ರಾಜೆಕ್ಟ್, ದಿಸ್ ಇಸ್ ಅ ವೆರಿ ಪೆಕ್ಯುಲಿಯರ್ ಪ್ರಾಬ್ಲಮ್ ಆಫ್ ಬೆಂಗಳೂರು. ಏನು ಅಂದರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಯಾಕೆ ಇಷ್ಟೊಂದು ಕೋರ್ ಏರಿಯಾದಲ್ಲಿ ಜಾಸ್ತಿ ಇರೋದು ಅಂತಂದರೆ ಬೆಂಗಳೂರಿನ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟಲ್ಲಿ ಸಾಕಷ್ಟು ಹೈವೇಗಳಿದೆ. ನ್ಯಾಷನಲ್ ಹೈವೇಸು ಹೊಸೂರಿಂದ ಬರುವಂಥದ್ದು, ತುಮಕೂರಿಂದ ಬರುವಂಥದ್ದು, ಕೇರಳ ಕಡೆಯಿಂದ ಮೈಸೂರು ಥ್ರೂ ಬರುವಂಥದ್ದು, ಮಂಗಳೂರು ಕಡೆ ಬರೋ ನೆಲಮಂಗಲ ಕಡೆ ಹೋಗುವಂಥದ್ದು. ಸೊ ಬೆಂಗಳೂರಲ್ಲಿರುವಂಥ ಎಸ್ಟಿಮೇಟೆಡ್ 25 to 30% ಟ್ರಾಫಿಕ್ ಸಿಟಿ ಒಳಗಡೆ ಇರುವಂಥದ್ದು ಈಸ್ ಆ್ಯಕ್ಚುಲಿ ಟ್ರಾನ್ಸಿಟರಿ ಟ್ರಾಫಿಕ್. ಅದು ಯಾಕೆ ಬೆಂಗಳೂರು ಒಳಗಡೆ ಬರ್ತಾ ಇದ್ದಾರೆ ಅಂದರೆ ದೇರ್ ಇಸ್ ನೋ ಬೈಪಾಸ್ ಹೈವೇ ದಟ್ ಈಸ್ ಅವೈಲಬಲ್. 2019 ಎಂಡಲ್ಲಿ ವಿ ಮೂಟೆಡ್ ದಿಸ್ ಪ್ರಪೋಸಲ್ ಆಫ್ ಮೇಕಿಂಗ್ ಅ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಪ್ರಾಜೆಕ್ಟ್. 268 ಕಿಲೋಮೀಟರು ಯಾವ್ಯಾವುದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳು ಬೆಂಗಳೂರಲ್ಲಿ ಬರುತ್ತೆ ಹೈವೇಗಳು, ಅದೆಲ್ಲದನ್ನು ಕನೆಕ್ಟ್ ಮಾಡಿ ಒಂದು ಹೈವೇ ಮಾಡಬೇಕು ಅಂತ. ನಾನು ಆಗಲೇ ಹೇಳಿದೆ ಈ PRR ಕತೆ. ನಾವು ಹೈಸ್ಕೂಲ್ ಇದ್ದಾಗಿಂದ PRR ನಡೀತಾನೆ ಇದೆ. ಇಟ್ ಇಸ್ ಸ್ಟಿಲ್ ಆನ್ ಪೇಪರ್. ನರೇಂದ್ರ ಮೋದಿ ಸರ್ಕಾರ ಕೆಲಸ ಮಾಡೋ ಸ್ಪೀಡ್ ನೋಡಿ. 2019 ಪ್ರಪೋಸಲ್ ಕೊಡ್ತು, 2019 ಎಂಡಷ್ಟೊತ್ತಿಗೆ DPR ಕೊಡೋದಕ್ಕಾಯಿತು, 2020 ಅಷ್ಟೊತ್ತಿಗೆ ಆ DPR ಎಲ್ಲವೂ ಸಬ್ಮಿಟ್ ಆಯಿತು. ಗಡ್ಕರಿ ಅವರಿಗೆ ಆ ಪ್ರಪೋಸಲ್ ಕೊಟ್ಟಿರುವಂಥದ್ದು, ಅವ್ರ ಜೊತೆಗೆ ಏನು ಮಾಡಬೇಕು ಅನ್ನುವಂಥದ್ದು, ಇದನ್ನು ಮಾಡಿರುವಂಥದ್ದು, ಮಲ್ಟಿಪಲ್ ರಿವ್ಯೂ ಮೀಟಿಂಗ್ಸ್ ವಿತ್ ದೀಸ್ ಅಫಿಷಿಯಲ್ಸ್, ಇದೆಲ್ಲ ಆದಮೇಲೆ 2023 ಒಳಗಡೆ ಆಫ್ ದಿ 268 ಕಿಲೋಮೀಟರ್ ಸ್ಟ್ರೆಚ್ ಅಬೌಟ್ 100 ಕಿಲೋಮೀಟರ್ಸ್ ಇಸ್ ಆಲ್ರೆಡಿ ರೆಡಿ. ನೀವು ದೊಡ್ಡಬಳ್ಳಾಪುರದಿಂದ ಹೊಸಕೋಟೆ ನೀವು ಎಲ್ಲಾರು ಟ್ರಾವೆಲ್ ಮಾಡಿದರೆ ಆ 6 ಲೇನ್ ಹೈವೇಲಿ ನೀವು ಹೋಗಿರ್ತೀರ. ದಿಸ್ ಇಸ್ ದ ಸ್ಪೀಡ್. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ
about 30% of transition traffic in Bengaluru kadme agogutte, especially vehicular heavy vehicle traffic. I want all of you to look at just one number here. In just the last 5 years, Bengaluru has got 73.92 kilometer of metro connectivity sanctioned under Narendra Modi. I will give you another bigger number. 10 years number. 2014 alli Bengaluru total metro connectivity iddiddu, operational metro iddiddu 7 kilometers. Ivattu ನಮ್ಮ ಹತ್ರ ಇರುವಂಥ ಆಪರೇಷನಲ್ ಮೆಟ್ರೋ ಕನೆಕ್ಟಿವಿಟಿ ಇರೋವಂಥದ್ದು ಆಗಲೇ 76 ಕಿಲೋಮೀಟರ್ಸ್. ಆ್ಯಂಡ್ ಸೆಪ್ಟೆಂಬರಲ್ಲಿ ನಮ್ಮ ಯೆಲ್ಲೋ ಲೈನು ಎದುರುಗಡೆ RV ರೋಡಿಂದ ಪ್ರಾರಂಭ ಆಗಿ ಬೊಮ್ಮಸಂದ್ರ ಕಂಪ್ಲೀಟ್ ಆದಮೇಲೆ 100 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಮೆಟ್ರೋ ಕನೆಕ್ಟಿವಿಟಿ ಬೆಂಗಳೂರಲ್ಲಿ ಆಗುತ್ತೆ. Now, why is this very important for Bengaluru? Because this is a very educated audience, I want to explain to you what was the technical challenge. ಬೆಂಗಳೂರಿನ ಸಬರ್ಬನ್ ರೈಲ್ ಪ್ರಾಜೆಕ್ಟ್ ನಾವೇನು ಪ್ರಪೋಸ್ ಮಾಡಿದ್ವಿ, ಮತ್ತು ಮೆಟ್ರೋ 2A ಮತ್ತು 2B ಅಂದರೆ ನಮ್ಮ ಸಿಲ್ಕ್ ಬೋರ್ಡಿಂದ ಕೆ ಆರ್ ಪುರಮಿಂದ ಏರ್ಪೋರ್ಟಿಗೆ ಹೋಗುವಂಥ ಮೆಟ್ರೋ ಲೈನನ್ನು ನಾವೇನು ಪ್ರಪೋಸ್ ಮಾಡಿದ್ವಿ, ಅದು ತುಂಬ ಜಾಗಗಳಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಸೊ ನೀತಿ ಆಯೋಗಿಂದ ಮತ್ತು ರೈಲ್ವೆ ಬೋರ್ಡಿಂದ ಇದ್ದಂಥ ಅಬ್ಜೆಕ್ಷನ್ ಏನಿತ್ತು ಅಂದರೆ, ಎರಡು ಹೆವಿ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಅಲೈನ್ಮೆಂಟ್ಗಳು ಓವರ್ಲ್ಯಾಪ್ ಆಗ್ತಾ ಇರೋದ್ರಿಂದ ಹೌ ವಿಲ್ ಬೋತ್ ಬಿ ಪ್ರಾಫಿಟಬಲ್ ಇನ್ ದ ಲಾಂಗ್ ರನ್, ಇದರೊಳಗೆ ಯಾವ್ದಾರೋ ಒಂದು ಮಾತ್ರ ಅಪ್ರೂವಲ್ ಸಿಗಬೇಕು ಅನ್ನೋವಂಥದ್ದು ವಾಸ್ ಒನ್ ಸ್ಪೆಸಿಫಿಕ್ ಕ್ವೆರಿ, ವಿಚ್ ಇಸ್ ವೈ ಬೋತ್ ಆಫ್ ದೀಸ್ ಪ್ರಾಜೆಕ್ಟ್ಸ್ ವರ್ ಕೆಪ್ಟ್ ಪೆಂಡಿಂಗ್ ವಿಥೌಟ್ ಅಪ್ರೂವಲ್. ಅವಾಗ ಅಜಯ್ ಸೇಠ್ ಅವರು ನಮ್ಮ ಬೆಂಗಳೂರು ಮೆಟ್ರೋ MD ಇದ್ದರು, ಒನ್ ಆಫ್ ದ ಫೈನೆಸ್ಟ್ ಆಫೀಸರ್ಸ್ ದಟ್ ದ ಸ್ಟೇಟ್ ಹ್ಯಾಸ್ ಸೀನ್, ಆ್ಯಂಡ್ ನೌ ಈಸ್ ವರ್ಕಿಂಗ್ ಇನ್ ದ ಯೂನಿಯನ್ ಗವರ್ಮೆಂಟ್ ಆಸ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್. ಅವ್ರ ಜೊತೆಗೆ ವಿ ಹ್ಯಾಡ್ ಮಲ್ಟಿಪಲ್ ಮೀಟಿಂಗ್ಸ್. ನೀತಿ ಆಯೋಗ್ CEO ಅಮಿತಾಬ್ ಕಾಂತ್ ಅವರನ್ನು ಮೀಟ್ ಮಾಡಿ, ಡೆಲ್ಲಿಯಲ್ಲಿ ಹಲವಾರು ಮೀಟಿಂಗ್ಗಳನ್ನು ಮಾಡಿ, ವಿ ಕನ್ವಿನ್ಸ್ ದೆಮ್ ಆಫ್ ಹೌ ಇನ್ವೆಸ್ಟಿಂಗ್ public money on both these projects, even though the line at some places align with each other, will still be profitable because Bengaluru is an ever expanding, ever growing city ಅಂತ. ಅವ್ರಿಗೆ ಒಂದು ಲೈನ್ ಹೇಳಿತ್ತು, ಸರ್ ನೀವು ಅದು ನಾನು ಪಾರ್ಲಿಮೆಂಟಲ್ಲಿ ಇನ್ನೊಂದು ಸತಿ ಹೇಳಿದ್ದೆ, ನೀವು ಬೆಂಗಳೂರಿಗೆ ₹1 ಕೊಟ್ಟರೆ ಬೆಂಗಳೂರು ದೇಶಕ್ಕೆ ₹1000 ವಾಪಸ್ ಕೊಡುತ್ತೆ ಅಂತ. ಸೊ ಈ 2A 2B ಪ್ರಾಜೆಕ್ಟ್ ಕವರ್ ಆದಾಗ ನಮ್ಮ ಔಟರ್ ರಿಂಗ್ ರೋಡಿಗೆ ಮೆಟ್ರೋ ಬರುತ್ತೆ. ಆ್ಯಂಡ್ ಔಟರ್ ರಿಂಗ್ ರೋಡ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಬೆಂಗಳೂರಿಗೆ ಅಂದರೆ, 17 ಕಿಲೋಮೀಟರ್ ಸ್ಟ್ರೆಚ್ ಇದೆಯಲ್ಲ ಔಟರ್ ರಿಂಗ್ ರೋಡು, ಆ 17 ಕಿಲೋಮೀಟರ್ ಔಟರ್ ರಿಂಗ್ ರೋಡ್ ಸ್ಟ್ರೆಚ್ಚು ಕಾಂಟ್ರಿಬ್ಯೂಟ್ಸ್ ಟು 32% ಆಫ್ ದ ಕಂಟ್ರೀಸ್ IT ರೆವೆನ್ಯೂ. This is one of the biggest contributions the Prime Minister has given to Bengaluru over the last 5 years. Then phase 3 of metro. ಇಲ್ಲೆಲ್ಲ ನಾವು ಬೆಂಗಳೂರು ಸೌತ್ ಅವ್ರು ಕೂತಿದ್ದೀವಿ. ವೇಗಾ ಸಿಟಿ ಮಾಲಿಂದ ಪ್ರಾರಂಭ ಆಗಿ ನಮ್ಮ ನಾಯಂಡಹಳ್ಳಿಗೆ ಹೋಗೋ ತನಕ ಸ್ಟೇಟ್ ಗೌರ್ಮೆಂಟ್ ಅಪ್ರೂವಲ್ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಅಪ್ರೂವಲ್ ಇನ್ನೇನು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿದೆ. ಅದು ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ಈಗಾಗಲೇ ಯುಟಿಲಿಟಿ ಶಿಫ್ಟಿಂಗು ಅದರ ಪ್ಲ್ಯಾನಿಂಗು ಕೆಲಸಗಳಾಗಲೇ ಪ್ರಾರಂಭ ಆಗಿದೆ. ನಮ್ಮ ಔಟರ್ ರಿಂಗ್ ರೋಡು, ನಾವೀಗ ಅದನ್ನು ಏನು ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಕರಿತೀವಿ, ಅದು ಕಂಪ್ಲೀಟ್ ಆದಮೇಲೆ Bengaluru South will have one of the most dense metro connectivity among any parliamentary constituency in Bengaluru. ನಿಮಗೆ ಆ ಕಡೆ IIM ಕಡೆಗೆ ಹೋದರೆ ಬನ್ನರ್ಘಟ್ಟ ರೋಡಲ್ಲಿ ಮೆಟ್ರೋ ಇದೆ, ಈ ಕಡೆ ಬಸವನಗುಡಿಗೆ ಬಂದರೆ ಮೆಟ್ರೋ ಇದೆ, ಜಯನಗರದಲ್ಲಂತೂ ಎಲ್ಲ ಕಡೆ ಮೆಟ್ರೋ ಇದೆ. ನಮಗೆ ಮೇನ್ ಇದ್ದಿದ್ದು ಆ ರಸ್ತೆಯಲ್ಲಿ ಮೆಟ್ರೋ ಇರಲಿಲ್ಲ. ನೀವು ಆ ಕಡೆ ಜರ್ಗನಹಳ್ಳಿಯಿಂದ ಹೋದರೆ ನಿಮಗೆ ಗ್ರೀನ್ ಲೈನಲ್ಲಿದೆ, ನಿಮಗೆ ವಿಜಯನಗರ ಕಡೆಗೆ ಬಂದ್ರೆಗೆ ಪರ್ಪಲ್ ಲೈನ್ ಇದೆ. ನಿಮಗೆ ವೇಗಾ ಸಿಟಿಯಿಂದ ನಾಯಂಡಹಳ್ಳಿಗೆ ಇದು ಕಂಪ್ಲೀಟ್ ಆದಮೇಲೆ ನಮ್ಮ ಡಾಲ್ಮಿಯಾ ಸರ್ಕಲ್ ಹತ್ರ ಜಾಮು, ಜರ್ಗನಹಳ್ಳಿ ಜಾಮು, JP ನಗರ್ ಜಾಮು, ಇದೆಲ್ಲವೂ ಕೂಡ ವಿಲ್ ಬಿ ಅ ಥಿಂಗ್ ಆಫ್ ದ ಪಾಸ್ಟ್.
ಯೆಲ್ಲೋ ಲೈನ್ ಪ್ರಾಜೆಕ್ಟ್ ಈಸ್ ಅನದರ್ ವೆರಿ ಕ್ರೂಷಿಯಲ್ ಪ್ರಾಜೆಕ್ಟ್. ಅದು ಕಂಪ್ಲೀಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಹರಿದು ಹೋಗುವಂಥದ್ದು. ಇದು ಎದುರುಗಡೆ ಬಿಲ್ಡಿಂಗಲ್ಲಿ ಶುರುವಾಗುತ್ತೆ RV ರೋಡಿಂದ. ಕಂಪ್ಲೀಟ್ ಆಗುವಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ದಾಟಿ ಬೊಮ್ಮಸಂದ್ರಕ್ಕೆ. ರೆಸಿಡೆನ್ಷಿಯಲ್ ಪಾರ್ಟಿಂದ ಕಂಪ್ಲೀಟ್ ಕಮರ್ಷಿಯಲ್ ಪಾರ್ಟಿ ಕನೆಕ್ಟ್ ಆಗುವಂಥ ಏಕೈಕ ಪ್ರಾಜೆಕ್ಟ್ ಇದು. ಇದು ಕಂಪ್ಲೀಟ್ ಆದಮೇಲೆ ಎಸ್ಟಿಮೇಟೆಡ್ ರೈಡರ್ಶಿಪ್ ಇದು ಒಂದೇ ಲೈನಲ್ಲಿ 7 ರಿಂದ 8 ಲಕ್ಷ ಪರ್ ಡೇ ಇದೆ. ವಿಚ್ ಇಸ್ ವೈ ಪೀಪಲ್ ಆರ್ ಸೋ ಬ್ಯಾಡ್ಲಿ ಅವೈಟಿಂಗ್ ದಿಸ್ ಲೈನ್. ಇದು ಬೇರೆ ಬೇರೆ ಕಾರಣಕ್ಕೋಸ್ಕರ ಇದು ಸ್ಟಕ್ ಆಗಿತ್ತು. ಒನ್ ಆಫ್ ದ ರೀಸನ್ಸ್ ವಾಸ್ ಬಿಫೋರ್ ಗಲ್ವಾನ್, ಬಿಫೋರ್ ಆಲ್ ಆಫ್ ದಿಸ್ 2016 BMRCL ಅವರು CRRC ಜೊತೆಗೆ ಇದರ ಕೋಚ್ ಸಪ್ಲೈಗೆ ಕೆಲಸ ತಗೊಂಡಿತ್ತು. ಆ್ಯಂಡ್ ನಂತರದಲ್ಲಿ ದೇರ್ ಹ್ಯಾಡ್ ಟು ಬಿ ಚೇಂಜಸ್ ಮೇಡ್ ಆ್ಯಂಡ್ ದೇ ಹ್ಯಾವ್ ಫೋರ್ಸ್ ಟು ಸೆಟ್ ಅಪ್ ಶಾಪ್ ಇನ್ ಇಂಡಿಯಾ. ಸೊ ಟೀಟಾಗರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾರಂಭ ಮಾಡಿದ್ರು ಕೋಲ್ಕತ್ತಾದಲ್ಲಿ. ನಮಗೊಂದು 2-3 ಚಾಲೆಂಜಸ್ ಬಂತು. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಲೆಂಜ್ ವಾಸ್ ಇಲ್ಲಿ ಕೆಲವು ಲೀಗಲ್ ಇಶ್ಯೂಸ್ಗಳು. ಎರಡನೇದು ವೀಸಾ ಅಪ್ರೂವಲ್ಸ್ ಮಾಡಿ ಚೈನೀಸ್ ಇಂಜಿನಿಯರ್ಸ್ ಇಲ್ಲಿಗೆ ಬಂದು ಆ ಪ್ಲ್ಯಾಂಟನ್ನು ಸೆಟಪ್ ಮಾಡೋಕ್ಕೆ ಎಲ್ಲ ಅದಕ್ಕೆ ಮಾಡಬೇಕಾದಂಥ ಎಫರ್ಟ್ಸು. ಸೊ ಯೆಲ್ಲೋ ಲೈನಿಗೆ ಒಂದು 8 ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದರು. ಯಾರ್ಯಾರು? ಒಂದು ಕಡೆ BMRCL, ಇನ್ನೊಂದು ಕಡೆಗೆ CRRC, ಮತ್ತೊಂದು ಕಡೆಗೆ ಟೀಟಾಗರು, ಇನ್ನೊಂದು ಕಡೆಗೆ ಸಾಫ್ಟ್ವೇರ್ ಸಿಸ್ಟಮ್ನ ಸಪ್ಲೈ ಮಾಡುವಂಥ ಮೆಲ್ಕೋ. ಇವರೆಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಬಂದು ವಿ ಪುಟ್ ಅ ಟೈಮ್ ಲೈನ್ ಟುಗೆದರ್ ಟು ಮೇಕ್ ಶೋರ್ ದಿಸ್ ಹ್ಯಾಪನ್ಸ್. ಆ್ಯಂಡ್ ಭಾಳ ಖುಷಿ ಅಂತಂದರೆ ಇದನ್ನು ಫಾರ್ ವಾಟ್ ಎವರ್ ರೀಸನ್ಸ್ ಇದು ಫೆಬ್ರವರಿಲೇ ಶುರು ಆಗಬೇಕು ಅನ್ನುವಂಥ ಡೆಡ್ಲೈನ್ ಇತ್ತು. ಬಟ್ ಆ ಡೆಡ್ಲೈನ್ ಮುಂದಕ್ಕೆ ಹೋಯಿತು. ಮುಂದಿನ ವರ್ಷಕ್ಕೆ ಅನ್ನೋ ರೀತಿ ಸ್ಥಿತಿ ಇತ್ತು, ಅಂದರೆ 2025 ಅದು ಶುರುವಾಗ್ಬೋದು ಅಂತ. ಬಟ್ ಜೈಶಂಕರ್ ಅವರನ್ನ ಹೆಲ್ಪ್ ತೊಗೊಂಡು ಹರ್ದೀಪ್ ಸಿಂಗ್ ಪುರಿ ಅವರು ಮಲ್ಟಿಪಲ್ ಟೈಮ್ಸ್ ಇಂಟರ್ವ್ಯೂನ್ ಮಾಡಿ, ನಾ ಕೋಲ್ಕತ್ತಾಗ ಟೀಟಾಗರ್ ವಿಸಿಟ್ ಮಾಡಿ ಅಲ್ಲಿ ಅಸೆಂಬ್ಲಿ ಲೈನನ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ವ್ಯವಸ್ಥೆಗಳು ಮಾಡಿಸಿ, ಚೈನೀಸ್ ಇಂಜಿನಿಯರ್ಸ್ ಇಲ್ಲಿ ಬರೋದಕ್ಕೆ ವೀಸಾ ಅಪ್ರೂವಲ್ಸ್ ಎಲ್ಲ ತೆಗೆದುಕೊಂಡು BMRCLನವ್ರನ್ನೆಲ್ಲ ಪುಷ್ ಮಾಡಿದ ಮೇಲೆ ಐ ಥಿಂಕ್ either on the 6th or 7th of this month, that is 3 days from now, yellow line testing will start. And in September or early October, yellow line will be operational and 8 lakh Bengalurians, South Bengalurians, will benefit out of this every single day. ಪರ್ಪಲ್ ಲೈನ್ ಇವತ್ತು ಓಪನ್ ಆಗಿದೆ. ಪರ್ಪಲ್ ಲೈನ್ ಓಪನ್ ಆದಮೇಲೆ ಪ್ರತಿದಿನ ಮೆಟ್ರೋಲಿ ಓಡಾಡುವಂಥ ಜನ 8 ಲಕ್ಷ ಇವತ್ತು ಬೆಂಗಳೂರಲ್ಲಿ. ಸೊ ಇದು ಕೂಡ ಮೋದಿಯವರು ಬೆಂಗಳೂರಿಗೆ ಮಾಡಿಕೊಟ್ಟಿತ್ತು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಫಾಲೋಯಿಂಗ್ ದಿಸ್ ಇಶ್ಯೂ. ಬೆಂಗಳೂರನ್ನ ಡಿಕಂಜೆಸ್ಟ್ ಮಾಡೋಕ್ಕೆ ನಮಗಿರೋವಂಥ ಏಕೈಕ ಆಪ್ಷನ್ ಅಂದರೆ ಮೋಸ್ಟ್ ವಯಬಲ್ ಆ್ಯಂಡ್ ಇಂಪಾರ್ಟೆಂಟ್ ಆಪ್ಷನ್ ಅಂತಂದರೆ ಮೆಟ್ರೋ. ಬಿಕಾಸ್ ಯು ಕೆನಾಟ್ ಕೀಪ್ ಆ್ಯಡಿಂಗ್ ಕಾರ್ಸ್. ನಾವು ಟನಲ್ ರೋಡ್ ಮಾಡ್ತೀವಿ, ಎಲಿವೇಟೆಡ್ ರೋಡ್ ಮಾಡ್ತೀವಿ ಅಂತ ಕೊಟ್ಟರೆ ದಿಸ್ ಕ್ಯಾನ್ ಓನ್ಲಿ ಬಿ ಟನಲ್ ವಿಷನ್ ಐಡಿಯಾಸ್ ಅಷ್ಟೇ. ಬಿಕಾಸ್ ನೀವು ರಸ್ತೆ ಮೇಲಾಗೋ ಟ್ರಾಫಿಕ್ ಜಾಮು ಟನಲ್ ಒಳಗಡೆ ಟ್ರಾಫಿಕ್ ಜಾಮ್ ಆಗುತ್ತೆ. ದ ಮೋರ್ ರೋಡ್ಸ್ ವಿ ಬಿಲ್ಡ್, ಮೋರ್ ವಿ ಆರ್ ಇನ್ಸೆಂಟಿವೈಸಿಂಗ್ ಪ್ರೈವೇಟ್ ವೆಹಿಕಲ್ಸ್. So the only solution to traffic jams and congestion problem is mass rapid rail projects, and metro is the best. So metro ಬೆಂಗಳೂರಲ್ಲಿ ಸುಮಾರು ಒಂದು 50-60 ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಹ್ಯಾಂಡಲ್ ಮಾಡ್ತಾ ಇದೆ. ಆ್ಯಂಡ್ ಅಬೌಟ್ ಲಾಸ್ಟ್ 8 ಮಂತ್ಸಿಂದ ಈ ಗೌರ್ಮೆಂಟ್ ಬಂದಾಗಿಂದ ಮೆಟ್ರೋಗೆ ಫುಲ್ ಟೈಮ್ MD ಇರಲಿಲ್ಲ. ಕ್ಯಾನ್ ಯು ಇಮ್ಯಾಜಿನ್ an organization as critical as Metro to Bengaluru not having a full-time managing director to lead that organization? ಆ ಕಾರಣಕ್ಕೋಸ್ಕರನೇ ನಾವು ಡೆಡ್ಲೈನ್ ಆದಮೇಲೆ ಡೆಡ್ಲೈನ್ ಮಿಸ್ ಮಾಡ್ತಿದ್ದು, ಇನ್ನೊಂದು ಯಾವುದೋ ಸಮಸ್ಯೆ ಆಗ್ತಾ ಇದ್ದಿದ್ದು, ಇದೆಲ್ಲದು ಕೂಡ ಲಿಟ್ರಲಿ ಎವ್ರಿ ಡೇ ನಾನು ಇದನ್ನು ಈ ಇಶ್ಯೂ ರೇಸ್ ಮಾಡ್ತಾ ಇದ್ದೆ, ಪ್ರೆಸ್ ಕಾನ್ಫರೆನ್ಸಸ್ ಮಾಡ್ತಾ ಇದ್ದೆ. ಹರ್ದೀಪ್ ಸಿಂಗ್ ಪುರಿ ಅವರನ್ನು ಒಂದು 8 ಸತಿ ಮೀಟ್ ಮಾಡಿದ್ದೆ. DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಐ ವಾಸ್ ಪುಷಿಂಗ್ ಫಾರ್ ಫುಲ್ ಟೈಮ್ MD ಅಪಾಯಿಂಟ್ಮೆಂಟ್. ಆ್ಯಂಡ್ ಫೈನಲಿ ಆಫ್ಟರ್ ಆಲ್ ಆಫ್ ದಿಸ್ ಎಫರ್ಟ್, ಬಿಕಾಸ್ ಹರ್ದೀಪ್ ಸಿಂಗ್ ಪುರಿ ಟುಕ್ ದ ಫೋನ್ ಆ್ಯಂಡ್ ಸೆಡ್ ಬೆಂಗಳೂರಿಗೆ ದಿಸ್ ಇಸ್ ವೆರಿ ಕ್ರಿಟಿಕಲ್, ಸ್ಟೇಟ್ ಗವರ್ಮೆಂಟ್ ಮಸ್ಟ್ ಪುಟ್ ಅ ಸೀನಿಯರ್ ಆಫೀಸರ್ who is not diverted with other functions, Bengaluru deserves this ಅಂತ ಮಾಡಾದ ಮೇಲೆ ಬೆಂಗಳೂರು ಮೆಟ್ರೋ ಟುಡೇ ಹ್ಯಾಸ್ ಅ ಫುಲ್ ಟೈಮ್ ಮ್ಯಾನೇಜಿಂಗ್ ಡೈರೆಕ್ಟರ್.
We can commit to you with confidence that ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲಿ ಎಲ್ಲೋ ಲೈನ್ ಓಪನ್ ಆಗುತ್ತೆ. ಯಾಕೆ ಅಂತಂದರೆ ಬಿಕಾಸ್ ವಿ ಹ್ಯಾವ್ ಅ ಫುಲ್ ಟೈಮ್ ಗೈ ಲೀಡಿಂಗ್ ಇಟ್ ಟುಡೇ. ನಿಮ್ಮಲ್ಲಿರೋ ಭಾಳಷ್ಟು ಜನ ಇದರಲ್ಲಿ ಟ್ರಾವೆಲ್ ಮಾಡಿದ್ದೀರಿ. ಏರ್ಪೋರ್ಟ್ ಟರ್ಮಿನಲ್ 2 ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ಹೋಗಿದ್ದೀರಿ. ಪ್ರಧಾನಮಂತ್ರಿಗಳು 2019ರಲ್ಲಿ ಶುರು ಮಾಡಿದ್ರು, 2022ಕ್ಕೆ ಅದರ ಲೋಕಾರ್ಪಣೆ ಮಾಡಿ. ಇನ್ ಲೆಸ್ ದ್ಯಾನ್ 3 years, Prime Minister gave Bengaluru one of the most beautiful airport terminals in the world. And when I say the most beautiful airport terminal, it is not me saying, it is the UNESCO which has honored Bengaluru's airport terminal as one of the most beautiful terminals in the world. ಇದಾದ ಮೇಲೂ ಕಾಂಗ್ರೆಸ್ ಅವ್ರು ಕೇಳ್ತಾರೆ ಮೋದಿ ಏನು ಕೊಟ್ಟರು ಬೆಂಗಳೂರಿಗೆ, ಮೋದಿ ಏನು ಕೊಟ್ಟರು ಬೆಂಗಳೂರಿಗೆ. ಆಕಾಶ ಟ್ರಾಫಿಕ್ ಜಾಮ್ ಸಮಸ್ಯೆ ಮಾಡೋಕ್ಕೆ ಹೊಸ ಏರ್ಪೋರ್ಟ್ ಕೊಟ್ಟರು. ಬೆಂಗಳೂರಲ್ಲಿರುವಂಥ ನೆಲ ಟ್ರಾಫಿಕ್ ಜಾಮ್ ಕಡಿಮೆ ಮಾಡೋಕ್ಕೆ STRR ಕೊಟ್ಟರು, ಸಬರ್ಬನ್ ರೈಲ್ ಕೊಟ್ಟರು, 73 ಕಿಲೋಮೀಟ್ರ್ ಮೆಟ್ರೋ ಕೊಟ್ಟರು. ನೀವೇನೂ ಕೊಡದಲ್ಲೇ ಇರೋ ಅಷ್ಟನ್ನು 5 ವರ್ಷದಲ್ಲಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಕೊಟ್ಟಿದ್ದಾರೆ. Take a minute to appreciate the impact of this contribution of Modi to city. Bengaluru is considered the science hub, the aerospace hub. ಇವತ್ತು ಬೋಯಿಂಗ್ ಬೆಂಗಳೂರಿಗೆ ಬರೋದು ಯಾಕೆ ಅಂದರೆ, ಏರ್ಬಸ್ ಬೆಂಗಳೂರಿಗೆ ಬರಬೇಕು ಅಂತ ಬೆಂಗಳೂರು ಸೆಂಟ್ರಲ್ಲಿ ಇರೋದು ಯಾಕೆ ಅಂತಂದರೆ, ಬೆಂಗಳೂರು ಟ್ರೆಡಿಷ್ನಲಿ ಹ್ಯಾಸ್ ಬೀನ್ ಅ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಬ್, ಎಸ್ಪೆಷಲಿ ವಿತ್ ಏರೋಸ್ಪೇಸ್. ನಾ ಎಲೆಕ್ಟ್ ಆಗಿದ್ದ ಸ್ವಲ್ಪ ದಿವಸದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡೆಲಿಗೇಷನ್ಸ್ ದಟ್ ವಿ ಮೆಟ್ were delegations of HAL employees. HAL employees ಬಂದು HAL ಸ್ಥಿತಿ ಗಂಭೀರ ಆಗೋಗಿದೆ, ಬಿಲಿಗರ್ಡ್ ಸ್ಟೇಟಲ್ಲಿದೆ, HAL ಆರ್ಡರ್ ಬುಕ್ಸಲ್ಲಿ ಏನೂ ದುಡ್ಡೇ ಇಲ್ಲ, HALನ ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ರು. ಪ್ರಧಾನಮಂತ್ರಿಗಳು 2019-2020ಯಲ್ಲಿ ಆತ್ಮನಿರ್ಭರ್ ಭಾರತ್ ಪ್ರಾಜೆಕ್ಟ್ನ ಕೆಳಗಡೆ, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ನ ಕೆಳಗಡೆ ನಮ್ಮ HALಗೆ ತೇಜಸ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ 48,000 ಕೋಟಿ ರೂಪಾಯಿಯ ಡಿಫೆನ್ಸ್ ಪ್ರಾಜೆಕ್ಟ್ ಕೊಟ್ಟರು. ದಿಸ್ ನಾಟ್ ಓನ್ಲಿ ರಿವೈವ್ಡ್ HAL, ಬಟ್ HAL ಮೇಲೆ ಡಿಪೆಂಡ್ ಆಗಿರುವಂಥ ಎಷ್ಟೋ ಆಟೋ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ, ಅವರಿಗೆ ಸಪ್ಲೈಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯಾವ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, MSMEs ಇದ್ದಾರೆ. ನಮ್ಮ ಸ್ನೇಹಿತರು ಭರತ್ ಕೂತಿದ್ದಾರೆ ಇಲ್ಲಿ, ಅವರು ಆ ಲೈನಲ್ಲಿ ಇರುವಂಥವ್ರು, ಅದ್ರ ಬಗ್ಗೆ ವಿಷಯ ಗೊತ್ತಿರುವಂಥವ್ರು. 48,000 ಕೋಟಿ ರೂಪಾಯಿ ಬಂತು ಅಂತಂದರೆ ಅದು HALಗೆ ಮಾತ್ರ ಹೋಗಲ್ಲ. HALಗೆ ಬೇರೆ ರೀತಿ ಕೆಲಸ ಮಾಡಿಕೊಡುವಂಥ ಟರ್ನ್ ಕೀ ಕಾಂಟ್ರಾಕ್ಟರ್ಸ್ ಯಾರಿರ್ತಾರೆ, ಕೆಲಸ ಮಾಡಿಕೊಡೋರು ಇರ್ತಾರೆ, MSME ಇರ್ತಾರೆ, ಅವರೆಲ್ಲರಿಗೂ ಕೂಡ ಅದರಿಂದ ಬೆನಿಫಿಟ್ ಆಯಿತು. ಸೊ ಇವತ್ತು ಬೆಂಗಳೂರು ತಿರ್ಗಾ ಗ್ಲೋಬಲ್ ಮ್ಯಾಪ್ನಲ್ಲಿ ಆ್ಯಸ್ ಒನ್ ಆಫ್ ದಿ ಸೆಂಟರ್ಸ್ ಆಫ್ ಏರೋಸ್ಪೇಸ್ ಟ್ಯಾಲೆಂಟ್ ಇನ್ ದ ವರ್ಲ್ಡ್ ಅಂತ ಇದ್ದರೆ, ಅದನ್ನು ಕಂಟಿನ್ಯೂ ಮಾಡಿದರೆ ಇವತ್ತು ನಾವು ಆ ಕ್ರೌನ್ನ, ಗ್ಲೋರಿನ, ಬಿಕಾಸ್ ದ ಪ್ರೈಮ್ ಮಿನಿಸ್ಟರ್ ಸಪೋರ್ಟೆಡ್ HAL with this large grant, large order of 48,000 crore rupees for HAL LCA Tejas. Idru jotege Tumkuralli we also started the helicopter manufacturing facility. So from a beleaguered HAL is now one of the frontline aerospace organizations with new ambitions to capture newer markets. ಯಾಕೆಂದರೆ ಇಷ್ಟು ವರ್ಷ ಏನಿರ್ತಿತ್ತು, ನಾವು ಗ್ರಿಪೆನ್ನ, ಸಾಸ್ನ, ಸಾಬಿಂದ, ಬೋಯಿಂಗಿಂದ ನಾವು US ಇಂದ ಅಥವಾ ಯುರೋಪಿಂದ ಇಂಪೋರ್ಟ್ ಮಾಡ್ತಾ ಇದ್ವಿ. ಟುಡೇ HAL wants or rather has ambitions of now entering the global market and penetrating the European aerospace. This changed in the last 5 years. This changed in the last 10 years. This of course all of you know. SM ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದಾಗಿಂದ, ನಾನು ಅವಾಗ ಹೈಸ್ಕೂಲಲ್ಲಿದ್ದೆ, ಅವಾಗಿಂದ ಬೆಂಗಳೂರಿಗೆ US ಕಾನ್ಸುಲೇಟ್ ಬರುತ್ತೆ, US ಕಾನ್ಸುಲೇಟ್ ಬೇಕು ಈ ಡಿಮ್ಯಾಂಡ್ ಇರ್ತಾನೆ ಇತ್ತು. ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಏರಿಯಾದಲ್ಲೂ ಕೂಡ, ಪ್ರತಿ ಬೂತಲ್ಲೂ ಕೂಡ ಬಹುಶಃ ಯಾರಾದರೂ ಒಬ್ಬರು ಅಮೇರಿಕಾಗೆ ಹೋಗೋವಂಥವ್ರು ಅಥವಾ ಅಮೇರಿಕದಲ್ಲಿರೋರು ಇದ್ದೇ ಇದ್ದಾರೆ. ಅವ್ರು ಒಂದು ಸತಿ ವೀಸಾ ಸ್ಟ್ಯಾಂಪಿಂಗ್ ಮಾಡ್ಕೋಬೇಕು ಅಂತಿದ್ರೆ, ವೀಸಾ ಇಂಟರ್ವ್ಯೂಗೆ ಹೋಗಬೇಕು ಅಂತಿದ್ರೆ, ಅವ್ರು ಚೆನ್ನೈಗೆ ಹೋಗಬೇಕು, ಹೈದರಾಬಾದ್ಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, 3 ದಿವಸ ಇರಬೇಕು. ಎಷ್ಟೇ ಕಡಿಮೆ ಅಂತಂದ್ರೂ 30,000-40,000 ರೂಪಾಯಿ ಅವ್ರಿಗೆ ಖರ್ಚಾಗೋದು ಒಂದು ವೀಸಾ ಸ್ಟ್ಯಾಂಪಿಂಗ್ ಮಾಡ್ಕೊಂಡು ಬರಬೇಕು ಅಂದರೆ. ಇದನ್ನ ಈ ಸತಿ ಮಾಡಿಸ್ಲೇಬೇಕು ಅನ್ನೋವಂಥ ಒಂದು ಪಣ ಇತ್ತು.
ಜೈಶಂಕರ್ ಅವ್ರಿಗೆ ಎಷ್ಟು ತಲೆ ತಿಂದಿತ್ತು ಅಂದರೆ, ಅವರು ಒಂದು ದಿವಸ ಒಂದು ವಿಡಿಯೋದಲ್ಲಿ ಅವ್ರು ಹೇಳಿದ್ರು, ತೇಜಸ್ವಿ ಎದುರುಗಡೆ ಬಂದಾಗೆಲ್ಲ ಯು ಎಸ್ ಕಾನ್ಸುಲೇಟು ಅಂತಲೇ ಇದ್ದ. ನಾನು ಅದಕ್ಕೆ ಒಂದು ದಿವಸ ನನಗೆ ತಲೆ ತಿನ್ನೋದು ಕಡಿಮೆ ಮಾಡಲಿ ಅಂತ ನೀನು ಅಮೇರಿಕನ್ ಅಂಬಾಸಿಡರ್ನ ಹೋಗಿ ಮೀಟ್ ಮಾಡು ಅಂತ ಕಳಿಸ್ದೆ. ನೋಡಿದ್ರೆ ಒಂದು 4-5 ದಿವಸಗಡೆ ಅವ್ರನ್ನೂ ಮೀಟ್ ಮಾಡಿಬಿಟ್ಟು ಅವ್ರಿಗೂ ಹೇಳಿ ಬಂದಿದ್ದೀನಿ ಅಂತ ವಾಪಸ್ ಬಂದು ಹೇಳ್ದ. ನಾನು ಬೆಂಗಳೂರಿಗೆ ಅವ್ರ ಕ್ಯಾಂಪೇನ್ ಬಂದಾಗಲೂ ಕೂಡ ನಮ್ಮ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಸರ್ ಇನ್ನೂ ಆಗಿಲ್ಲ ಮಾಡಿ ಅಂತ ಪಬ್ಲಿಕ್ನಲ್ಲೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿತ್ತು. ಬಟ್ ಹೌ ಸೆನ್ಸಿಟಿವ್ ದಿಸ್ ಗವರ್ಮೆಂಟ್ ಈಸ್ ಅನ್ನೋಕ್ಕೆ ಈ ಎಲ್ಲ ರಿಪೋರ್ಟ್ಸು, ಈ ಎಲ್ಲ ಎಫರ್ಟ್ಸು, ಬೆಂಗಳೂರಿನ ಇಂಪಾರ್ಟೆನ್ಸು, ಇದೆಲ್ಲದನ್ನು ನೋಡಿ when Prime Minister went to America, he made sure that he struck this deal and got Bengaluru the US consulate finally. I can't stress the importance of this in a context that all of us have experienced in just the last 2 days. ಎರಡೇ ದಿವಸದ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ 10-12 ವರ್ಷ ಆಗದಲೇ ಇದ್ದಂಥದ್ದು ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆಗಿದ್ದ ಸುದ್ದಿ ಹೊರಗಡೆ ಬಂದು 10-15-20 ನಿಮಿಷನೇ ಆಗಿದೆ. ಅಷ್ಟರೊಳಗಡೆ ಇಡೀ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಈಕೋಸಿಸ್ಟಮ್ಮು ಇದು ಸಿಲಿಂಡ್ರು ಬ್ಲಾಸ್ಟು ಅನ್ನುವಂಥ ನರೇಟಿವ್ ಶುರು ಮಾಡಿಬಿಟ್ರು. ರಾಮೇಶ್ವರಂ ಕೆಫೆ ಅವರಿಗೆ ಮಾತನಾಡಾದ್ಮೇಲೇನೆ, ಅವ್ರು ಹೇಳಾದ್ಮೇಲೇನೆ ಗೊತ್ತಾಗಿದ್ದು ದರ್ ಇಸ್ ಸಮಥಿಂಗ್ ಮೋರ್ ದ್ಯಾನ್ ವಾಟ್ ಈಸ್ ಬೀಯಿಂಗ್ ಕ್ಲೇಮ್ಡ್ ಆನ್ ಸೋಷಿಯಲ್ ಮೀಡಿಯಾ ಅಂತ, ದಟ್ ದರ್ ಇಸ್ ಸಮಥಿಂಗ್ ಫಿಶಿ, ದರ್ ಇಸ್ ಸಮಥಿಂಗ್ ಸಸ್ಪಿಷಿಯಸ್ ಅಂತ. ಈಗಲೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಅವರದ್ದು ಸ್ಟೇಟ್ಮೆಂಟ್ ನಾನು ಈಗ ಜಸ್ಟ್ ಬರ್ತಾ ಟ್ವಿಟರಲ್ಲಿ ನೋಡಿದೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟು ಇದೊಂದು ಸಿಲ್ಲಿ ವಿಷಯ ಅಂತ ಹೇಳಿದ್ದಾರೆ ಅವರು. ದಿಸ್ ಹ್ಯಾಸ್ ಬೀನ್ ದ ಅಪ್ರೋಚ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಟುವರ್ಡ್ಸ್ ಟೆರರಿಸಮ್. ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಇದು ಯಾಕೆ ಅಂತ. Right from Sonia Gandhi shedding crocodile tears for the Batla House encounter victims, to calling Rameshwaram Cafe blast a silly issue, to sympathizing with the terror accused by calling them as brothers. Congress noru repeatedly ಟೆರರಿಸಮ್ನ ಕುರಿತಾಗಿ ಅವರ ಬಿಹೇವಿಯರ್ ಏನು ಅಂತ ತೋರಿಸಿದ್ದಾರೆ. ವಾಜಪೇಯಿ ಅವರು ಪೋಟಾ ಕಾಯ್ದೆ ತೆಗೆದುಕೊಂಡು ಬಂದಾಗ ಅದನ್ನೂ ಕೂಡ ಕಾಂಗ್ರೆಸ್ನವ್ರು ವಿರೋಧ ಮಾಡಿದರು. KJ ಹಳ್ಳಿ DJ ಹಳ್ಳಿ ರೈಟ್ಸ್ ಆಗಿದ ತಕ್ಷಣದಲ್ಲಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಇಡೀ ದಕ್ಷಿಣ ಭಾರತಕ್ಕೆ ಬೆಂಗಳೂರು ಇಸ್ ಅ ಇಕನಾಮಿಕ್ ಪವರ್ ಹೌಸ್, ಬೆಂಗಳೂರಿಗೆ ಒಂದು ಡೆಡಿಕೇಟೆಡ್ NIA ಆಫೀಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತು. ವಿಥೌಟ್ ಬ್ಲಿಂಕಿಂಗ್ ಆ್ಯನ್ ಐಲೆಡ್ ಅಮಿತ್ ಶಾ ಅವರು ಬೆಂಗಳೂರಿಗೆ ಆದಷ್ಟು ಬೇಗ NIA ಆಫೀಸನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ಜಸ್ಟ್ ಲೈಕ್ ಹೌ ಹಿ ಪ್ರಾಮಿಸಸ್ ಆ್ಯಂಡ್ ಗೆಟ್ಸ್ ಥಿಂಗ್ಸ್ ಡನ್, ಇನ್ ಲೆಸ್ ದ್ಯಾನ್ ಅ ಫ್ಯೂ ಮಂತ್ಸ್ ಬೆಂಗಳೂರಲ್ಲಿ NIA ಆಫೀಸ್ ಪ್ರಾರಂಭ ಆಯಿತು. ಆ್ಯಂಡ್ ನಿನ್ನೆ ನೀವು ಪೇಪರಲ್ಲಿ TVಲಿ ನೋಡಿರ್ತೀರ, ರಾಮೇಶ್ವರಂ ಕೆಫೆ ಇನ್ಸಿಡೆಂಟ್ ರಿಪೋರ್ಟ್ ಆಗಿದ ತಕ್ಷಣನೇ ನಮ್ಮ CCB ಅವರು, ಬೆಂಗಳೂರು ಪೊಲೀಸವರು ಯಾವ ಸ್ಪೀಡಲ್ಲಿ ಆ ಜಾಗನ ರೀಚ್ ಮಾಡಿದ್ರು ಅಷ್ಟೇ ಬೇಗಕ್ಕೆ NIA ಅಫಿಷಿಯಲ್ಸಲ್ಲಿ ರೀಚ್ ಆದರು ಅಂತಂದರೆ, ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ರು ಬಿಫೋರ್ ದ ಸೈಟ್ ಬಿಕೇಮ್ ಕಂಟ್ಯಾಮಿನೇಟೆಡ್ ಅಂತಂದರೆ ಇಟ್ ಇಸ್ ಬಿಕಾಸ್ ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ ಹ್ಯಾವ್ ಗಿವನ್ NIA ಆಫೀಸ್ ಟು ಬೆಂಗಳೂರು. ಫಾರ್ ದ ಕಾಂಗ್ರೆಸ್, national security and safety of our citizens may be a silly issue, but for the Bharatiya Janata Party and for Prime Minister Narendra Modi, it is a zero tolerance policy against terror that we have. ಎಷ್ಟೋ ಸತಿ ಪಾರ್ಲಿಮೆಂಟಿಗೆ
ಎಲೆಕ್ಟ್ ಮಾಡಿರೋ MPsಗಳಲ್ಲಿ ನಾವು ಜನರ ಹತ್ರ ಹೋದಾಗ ಇಟ್ ಈಸ್ ನಾಟ್ ಟು ಬ್ಲೇಮ್ ಪೀಪಲ್ ಅಟ್ ಆಲ್. ಯಾಕೆಂದರೆ ಯಾವಾಗ ಬೇಸಿಕ್ ಸರ್ವಿಸಸ್ಸೇ ಡಿಫಿಷಿಯನ್ಸಿ ಇರುತ್ತೆ ಎಲ್ಲರ ಹತ್ರನೂ ಜನ ಅದನ್ನೇ ಕೇಳ್ತಾರೆ. ಸೊ ಈಗ ನಾವು ಇವತ್ತು ಬೆಳಗ್ಗೆನೂ ಯಾರ ಹತ್ರನೂ ಹೋದರೆ ಸರ್ ನಮ್ಮ ಖಾಲಿ ಸೈಟ್ ಪಕ್ಕದಲ್ಲಿ ಕಸ ಹಾಕ್ತಾರೆ ಸರ್ ಅದನ್ನು ತೆಗೆಸ್ಕೊಡಿ ಸರ್ ಅಂತಲೇ ಕೇಳ್ತಾರೆ. ಅವರು ತಪ್ಪಲ್ವೇ ಅಲ್ಲ, ಯಾಕೆಂದರೆ ಕಾರ್ಪೊರೇಟ್ರಲ್ಲಿರೋರು ಯಾರೋ ಮಾಡಿಲ್ಲ, ನಾವು ಎಲೆಕ್ಷನ್ನೇ ಮಾಡಿಲ್ಲ, ಕಾರ್ಪೊರೇಟ್ರ್ಗಳಿಲ್ಲ, ಅಲ್ಲಿ ಮಾಡಬೇಕಾದಂಥ ಸಮಸ್ಯೆ ಬಗೆಹರಿದಿಲ್ಲ. ಇವತ್ತು ಬೆಳಗ್ಗೆ BTM ಲೇಔಟಲ್ಲಿ ಹೋದಾಗ ಸರ್ ನೀವು ಏನು ಮಾಡಿ ಬಿಡಿ ಸರ್, ಆ ಬೀದಿ ನಾಯಿಗಳ ಪ್ರಾಬ್ಲಮ್ ಅಂತೂ ಒಂದು ಸಾಲ್ವ್ ಮಾಡಿಸ್ಕೊಡಿ ಸರ್ ಅಂತ ಕೇಳಿದ್ರು. ಜನಕ್ಕೆ ಎಷ್ಟೋ ಸತಿ ಕೋರ್ ರೋಲ್ ಆಫ್ MP ಏನು ಅನ್ನೋದಿರಲ್ಲ. MPದು ಕೋರ್ ರೋಲ್ ಇಸ್ coordinating with central government, bringing more efficiency and speed to central government-led projects and parliamentary and policy work. Parliamentally, over the last 5 years, as your representative from Bengaluru South, I am extremely grateful to state today that if the national average, if the state average of the the state's attendance is 71%, mine is higher than all the state average. Debates alli ನೀವೆಲ್ಲ ನನ್ನ ಸ್ಪೀಚಸ್ಸು ಪಾರ್ಲಿಮೆಂಟ್ದೆಲ್ಲ ನೋಡ್ತಿರ್ತೀರಿ, ಫಾಲೋ ಮಾಡಿರ್ತೀರಿ. ಬಟ್ 15 ಸ್ಟೇಟ್ ಆ್ಯಾವ್ರೇಜ್ ಇತ್ತು ಅಂದರೆ ಮೈನ್ ಇಸ್ ಟ್ವೈಸ್ ದ್ಯಾಟ್. ನಂಬರ್ ಆಫ್ ಕ್ವೆಶ್ಚನ್ಸಲ್ಲಿ ನ್ಯಾಷನಲ್ ಆ್ಯಾವ್ರೇಜ್ ಇಸ್ 210 and my average, the number of questions I have asked is 382 questions. And I don't want to compare these statistics, just like how many times social media dalli Rahul Gandhi jothe compare ಮಾಡ್ತಾನೆ ಇರ್ತಾರೆ. ನಾನು ಆಫೀಸ್ ಅವ್ರಿಗೆ ಹೇಳಿದೆ, ನೀವು ಯಾರ ಜೊತೆಗಾದರೂ ಕಂಪೇರ್ ಮಾಡಪ್ಪ, ರಾಹುಲ್ ಗಾಂಧಿ ಜೊತೆಗೆ ಮಾತ್ರ ನಮ್ಗೆ ಕಂಪೇರ್ ಮಾಡಿ ಸ್ಲೈಡ್ ಹಾಕಬೇಡಿ. So many issues were covered. Online education, cyber frauds, ಫೇಸ್ಲೆಸ್ ಅಸೆಸ್ಮೆಂಟ್ ಆನ್ ಇನ್ಕಮ್ ಟ್ಯಾಕ್ಸಸ್ಸು, ಬೆಂಗಳೂರಲ್ಲಿ NRC ಅನ್ನು ತಂದು ಇಲ್ಲೂ ಕೂಡ ಇರುವಂಥ ಇಲ್ಲೀಗಲ್ ಮೈಗ್ರೆಂಟ್ಸನ್ನು ತೆಗಿಬೇಕು ಅನ್ನುವಂಥದ್ದು. ಇನ್ನು ನಮ್ಮ ಬ್ಯಾಂಕ್ಗಳ ಎಕ್ಸಾಮ್ಗಳಲ್ಲಿ ಕನ್ನಡಿಗರಿಗೆ ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅದು ಬ್ಯಾಂಕಲ್ಲಿ ಪ್ರಾರಂಭ ಆಯಿತು. ಈಗ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಇನ್ಕ್ಲೂಡಿಂಗ್ ಆಲ್ ಪೊಲೀಸ್ ಆರ್ಗನೈಸೇಷನ್, CRPF, CAPF, CISF, ಇದೆಲ್ಲ ಎಕ್ಸಾಮ್ಗಳು ಕೂಡ ಕನ್ನಡ ಭಾಷೆಯಲ್ಲಿ ನಮ್ಮ ಕನ್ನಡಿಗರು ಇವತ್ತು ಬರ್ಕೊಡ್ಬೋದು. ನಮ್ಮ HAL ಏರ್ಪೋರ್ಟನ್ನು, ಹಳೆ ಏರ್ಪೋರ್ಟನ್ನು ಮತ್ತೆ ಶುರು ಮಾಡಿ ಅನ್ನುವಂಥ ಒಂದು ರಿಕ್ವೆಸ್ಟ್ ಇತ್ತು. ಬೆಂಗಳೂರಿಗೆ ಇದಾಗಿಲ್ಲ, ಆಗೋ ಕಡೆಗೆ ಪುಷ್ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ IT ಎಂಪ್ಲಾಯೀಸ್ ಇದ್ದಾರೆ, ಸ್ಯಾಲ್ರಿ ತೊಗೊಳ್ಳುವಂಥ ಎಂಪ್ಲಾಯೀಸ್ ಇದ್ದಾರೆ. HRA ಅಲೋಯನ್ಸನ್ನು ಅವರು 40% ಕ್ಲೇಮ್ ಮಾಡಬೇಕು ಅಂದರೆ ಬೆಂಗಳೂರು ಶುಡ್ ಬಿ ಡಿಕ್ಲೇರ್ಡ್ ಆಸ್ ಅ ಮೆಟ್ರೋ ಸಿಟಿ. ಇಫ್ ಬೆಂಗಳೂರು ಇಸ್ ನಾಟ್ ಅ ಮೆಟ್ರೋ, ವಾಟ್ ಎಲ್ಸ್ ಕ್ಯಾನ್ ಬಿ ಅ ಮೆಟ್ರೋ? ಸೊ ದಿಸ್ ಈಸ್ ಅ ಡಿಮಾಂಡ್ ದ್ಯಾಟ್ ವಿ ಹ್ಯಾವ್ ಬೀನ್ ಮೇಕಿಂಗ್. ಅದು ಕೂಡ ಮೋದಿ ಸರ್ಕಾರ ಆದಷ್ಟು ಬೇಗ ಮಾಡ್ತಾರೆ ಅಂತ ಇದೆ. ಬಟ್ ಬಿಕಾಸ್ ದ ನ್ಯೂ ಟ್ಯಾಕ್ಸೇಷನ್ ಸ್ಲ್ಯಾಬ್ ಹ್ಯಾಸ್ ಆಲ್ಸೋ ಕಮ್, ಭಾಳಷ್ಟು ಜನ ಅಲೋಯನ್ಸ್ಗಳನ್ನು ತೊಗೊಳ್ಳಲ್ಲ, ಎಕ್ಸೆಪ್ಷನ್ಸನ್ನು ತೊಗೊಳ್ಳಲ್ಲ. ಹೊಸ ಸ್ಲ್ಯಾಬಲ್ಲಿ ಯಾವುದೇ ಎಕ್ಸೆಪ್ಷನ್ ಬರ್ದಲೇ ಇರೋದ್ರಿಂದ ಇಟ್ ಈಸ್ ನಾಟ್ ಅ ವೆರಿ ಬಿಗ್ ರಿಫಾರ್ಮ್ ಟುಡೇ. ಯಾಕೆಂದರೆ ಇಫ್ ದ ನ್ಯೂ ಟ್ಯಾಕ್ಸೇಷನ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಬರ್ದಲೇ ಇದ್ದಿದ್ರೆ ದಿಸ್ ವುಡ್ ಹ್ಯಾವ್ ಬೀನ್ ವೆರಿ ಇಂಪಾರ್ಟೆಂಟ್. ಬಟ್ ತುಂಬ ಜನ ಆರ್ ಪ್ರಿಫರಿಂಗ್ ಟು ಗೋ ಬೈ ದ ನ್ಯೂ ಟ್ಯಾಕ್ಸೇಷನ್ ಸಿಸ್ಟಮು. ಆದ್ದರಿಂದ ಈ ಎಕ್ಸೆಪ್ಷನ್ಸು ಅಲೋವೆನ್ಸ್ಗಳು ಬರೋದಿಲ್ಲ. ಇನ್ನೊಂದು ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಮಾತಾಡಿತ್ತು. ಎಸ್ಪೆಷಲಿ ಸ್ಕೂಲ್ಸು ಕಾಲೇಜಸಲ್ಲಿ ಮಕ್ಕಳಿಗೆ ಏನು ಇನ್ವೆಸ್ಟ್ಮೆಂಟು, ಸೇವಿಂಗ್ಸು, ಯಾವುದು ಮ್ಯೂಚುವಲ್ ಫಂಡ್ಸು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದರ ಇಂಪ್ಯಾಕ್ಟ್ ಅಂತಂದರೆ ಫೈನಾನ್ಸ್ ಬಿಲ್ನಲ್ಲಿ ಇದನ್ನು ಆ್ಯಡ್ ಮಾಡಿ ಎಜುಕೇಷನ್ ಪಾಲಿಸಿಯಲ್ಲಿ ಈಗ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಸಪೋರ್ಟ್ ಮಾಡಿ ಆನ್ಲೈನ್ನಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಫೈನಾನ್ಷಿಯಲ್ ಎಜುಕೇಷನನ್ನು ಮಕ್ಕಳಿಗೆ ಕೊಡಿಸೋವಂಥ ಒಂದು ವ್ಯವಸ್ಥೆ ಇವತ್ತು ದೇಶದಲ್ಲಿ ಪ್ರಾರಂಭ ಆಗಿದೆ. ಸೊ ನಮಗಲ್ಲಿ ಎಷ್ಟೋ ಜನಕ್ಕೆ ಇನ್ಕ್ಲೂಡಿಂಗ್ ಮೀ, ನನಗೆ ಫಸ್ಟ್ ಸಂಬಳ ಬಂದಾಗ ಎಲ್ಲಿ ಅದನ್ನು ಸೇವ್ ಮಾಡಬೇಕು, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನು ಇದು ಯಾವುದೂ ಗೊತ್ತೇ ಇರಲಿಲ್ಲ. ಆ್ಯಂಡ್ ನಾವು ಜನರಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಸಂಬಳದಲ್ಲಿ ಸೇವಿಂಗ್ಸ್ ಮಾಡೇ ಇನ್ವೆಸ್ಟ್ಮೆಂಟು ವೆಲ್ತ್ ಕ್ರಿಯೇಷನ್ ಆಗುವಂಥದ್ದು ಸಾಧ್ಯ ಆಗುವಂಥದ್ದು. ಸೊ ನಾವು ಮಕ್ಳಿಗೆ ಕಲಿಸ್ಕೊಡ್ಲಿಲ್ಲ ಅಂತಂದರೆ ಅದು ಮುಂದೆ ಆಗೋದೇ ಇಲ್ಲ. ದೇರ್ ಆರ್ 2 issues that I want to highlight just to indicate how sensitive Modi government is to the middle class demands ಅಂತ. ಇಲ್ಲಿ ನಮ್ಮ ಪ್ರದೀಪ್ ಪೈ ಸರ್ ಕೂತಿದ್ದಾರೆ. ಒಂದು ಸತಿ ನಿಮಗೆ ಟೈಮ್ ಆಯಿತು ಅಂತಂದರೆ ಕನಕ್ಪುರ ರೋಡಲ್ಲಿರುವಂಥ ಮಂತ್ರಿ ಸೆರೆನಿಟಿ ಪ್ರಾಜೆಕ್ಟಿಗೆ ವಿಸಿಟ್ ಮಾಡಿ.
2012 ಬಿಲ್ಡರ್ಸು ಸುಮಾರು 1200-1500 ಜನರಿಂದ 80 ಲಕ್ಷ ರೂಪಾಯಿಂದ 2 ಕೋಟಿ ರೂಪಾಯಿ ತನಕ ದುಡ್ಡು ಇಸ್ಕೊಂಡಿದ್ರು. He was supposed to construct the project and deliver it in 2016-2017. 2019-2020 ಆದರೂ ಕೂಡ ಆ ಪ್ರಾಜೆಕ್ಟೇ ಶುರುವಾಗಿರಲಿಲ್ಲ. ಒಂದು ದಿವಸ ಬಂದು ನನಗೆ ಎಲ್ಲ ಹೋಮ್ ಬಯರ್ಸು ಈ ಸಮಸ್ಯೆ ಇದೆ, ಈ ಇಶ್ಯೂ ಇದೆ ಅಂತ ಹೇಳಿದ್ರು. ಆ್ಯಂಡ್ ದೇ ಆಲ್ಸೋ ಎಕ್ಸ್ಪ್ರೆಸ್ಡ್ ಅಪ್ರಹೆನ್ಷನ್, ಬಿಲ್ಡರ್ ಓಡೋಗ್ಬೋದು ದೇಶದಿಂದ ಅಂತ. ಕೇಂದ್ರ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದ ಮೇಲೆ ಅದಕ್ಕೆ ಬೇಕಾಗಿರುವಂಥ ಪ್ರಾಸಿಕ್ಯೂಷನ್ ವ್ಯವಸ್ಥೆ ಒಂದು ಕಡೆ ಆಯಿತು. ಬಟ್ ಅದರಿಂದ ಮನೆ ಕಟ್ಟೋಕ್ಕಾಗಲ್ಲ, ಬಿಲ್ಡರ್ ಹತ್ರ ದುಡ್ಡಿಲ್ಲ ಅಂತಂದರು. ನರೇಂದ್ರ ಮೋದಿಯವರು 2019 ಒಂದು ಸ್ಕೀಮ್ನ ಲಾಂಚ್ ಮಾಡ್ತಾರೆ, ಸ್ವಾಮಿ ಸ್ಕೀಮ್ ಅಂತ. ಯಾವ್ಯಾವ ಅಫೋರ್ಡಬಲ್ ಹೌಸಿಂಗ್ ಪ್ರಾಜೆಕ್ಟ್ಸ್ಗಳು ಸ್ಟಾಲ್ ಆಗಿರ್ತವೋ ಅಂಥ ಅಫೋರ್ಡಬಲ್ ಹೌಸಿಂಗ್ ಪ್ರಾಜೆಕ್ಟ್ಗಳನ್ನು ಮತ್ತೆ ಶುರು ಮಾಡಲಿಕ್ಕೆ ಸ್ಟಾಪ್ ಗ್ಯಾಪ್ ಫಂಡಿಂಗನ್ನು ನಾವು ಕೊಡ್ತೀವಿ ಅಂತ. ಸೊ ಇವರೆಲ್ಲರೂ ಕೂಡ ಬಂದರು. ಹಲವಾರು ಬಾರಿ ಫೈನಾನ್ಸ್ ಮಿನಿಸ್ಟ್ರ್ ಜೊತೆಗೆ, ಇರ್ಫಾನ್ ಕಾಜಿ ಅಂತ SBIನ ಸ್ವಾಮಿ ಫಂಡ್ನ ಹೆಡ್ ಇದ್ದಂಥವ್ರ ಜೊತೆಗೆ, ಇಸ್ಕಾನ್ ಅವ್ರ ಜೊತೆಗೆ, ಯಾಕೆಂದರೆ ಲ್ಯಾಂಡ್ ಓನರ್ ಇಸ್ಕಾನ್, ಪಿರಾಮಾಲ್ ಫೈನಾನ್ಸ್ ಅವ್ರ ಜೊತೆಗೆ ಮಲ್ಟಿಪಲ್ ರೌಂಡ್ಸ್ ಆಫ್ ಮೀಟಿಂಗ್ಸ್ಗಳಾಗಿ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸು, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರು ಇವರೆಲ್ಲರೂ ಜೊತೆಗಾದಮೇಲೆ ನಮಗೆ ಮಂತ್ರಿ ಸೆರೆನಿಟಿ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋಕ್ಕೆ ನಮಗೆ 900 crore rupees ಸ್ವಾಮಿ ಫಂಡಿಂದ ನರೇಂದ್ರ ಮೋದಿ ಗೌರ್ಮೆಂಟ್ ಕೊಟ್ಟರು. ಆ್ಯಂಡ್ ಇನ್ನೊಂದು 700 ಕೋಟಿ ರೂಪಾಯಿ ಪಿರಾಮಾಲ್ ಫೈನಾನ್ಸಿಂದ ಬಂತು. ಪ್ರಾಜೆಕ್ಟ್ ಕಂಪ್ಲೀಷನಿಗೆ ಆ ಪ್ರಾಜೆಕ್ಟನ್ನು ಟಾಟಾ ಪ್ರಾಜೆಕ್ಟ್ಸಿಗೆ ಹ್ಯಾಂಡ್ ಓವರ್ ಮಾಡ್ತು. 2020 ಕನ್ಸ್ಟ್ರಕ್ಷನ್ ಕೆಲಸ ಪ್ರಾರಂಭ ಆಯಿತು. 2023 ನಮ್ಮ ಪ್ರದೀಪ್ ಪೈ ಅವ್ರ ರೀತಿ ಒಂದು 2,000 ಜನ ಅವ್ರ ಮನೆ ಗೃಹ ಪ್ರವೇಶ ಮಾಡಿಕೊಂಡು ಅವ್ರ ಮನೆಗೆ ಹೋದರು. ನರೇಂದ್ರ ಮೋದಿ ಸರ್ಕಾರ ಮಿಡಲ್ ಕ್ಲಾಸ್ ಅವ್ರ ಜೊತೆಗೆ ಯಾವ ಥರ ನಿಂತಿರೋದಕ್ಕೆ ಅನ್ನೋದಕ್ಕೆ ಒಂದು ಶೈನಿಂಗ್ ಎಕ್ಸಾಂಪಲ್ ಇದೆ. ಎಷ್ಟೋ ಜನ ಇದರಲ್ಲಿ ಬಾಡಿಗೆ ಮನೇಲಿರ್ತಿದ್ರು, ಸಾಲ ತಗೊಂಡಿದ್ರು, 7-8 ವರ್ಷ ಪ್ರತಿ ತಿಂಗಳು ಬಾಡಿಗೆನೂ ಕಟ್ತಾ ಇದ್ರು ಆ್ಯಂಡ್ EMIನೂ ಫರ್ನಿಷ್ ಮಾಡ್ತಾ ಇದ್ರು ಆ್ಯಂಡ್ ಮನೆ ಬರುತ್ತೆ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ. ಆ ಲಾಬಿ ಈ ಲಾಬಿಗಳೆಲ್ಲ ಮಧ್ಯದಲ್ಲಿ ಈ ಬಿಲ್ಡರ್ ಲಾಬಿನ ಇವತ್ತು ರೇರಾ ಕಾನೂನು ತಂದು ಸ್ವಾಮಿ ಫಂಡ್ ಅಂತ ಪ್ರಾಜೆಕ್ಟ್ ಸಪೋರ್ಟ್ ಕೊಟ್ಟು ಮಿಡಲ್ ಕ್ಲಾಸ್ ಜನಕ್ಕೆ ಐ ಆಮ್ ವಿತ್ ಯು, ನಿಮ್ಮ ಜೊತೆಗೆ ಸರ್ಕಾರ ಇದೆ ಅನ್ನುವಂಥ ಒಂದು ಧೈರ್ಯ ತುಂಬಿಕೊಟ್ಟಿದ್ರೆ ಅದು ಇವತ್ತು ನರೇಂದ್ರ ಮೋದಿ ಅವರು ಬೆಂಗಳೂರಿನ ಜನಕ್ಕೆ ಕೊಟ್ಟಿದ್ದಾರೆ. ಇದು ಇನ್ಸಿಡೆಂಟಲಿ ಪ್ರದೀಪ್ ಸರ್ ಮನೆಯದೇ ಗೃಹ ಪ್ರವೇಶದ ಫೋಟೋ. ಅವತ್ತು ಎಷ್ಟು ಖುಷಿಯಾಗಿದ್ದು ಇರ್ಬೋದು ನನಗೆ ಅಂತ ಯೋಚನೆ ಮಾಡಿ. ಒಂದು ಖಾಲಿ ಜಾಗ ಇದ್ದಂಥದ್ದು ಕಡೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ತಲೆ ಎತ್ತಿದೆ. ಎಷ್ಟೋ ಜನ OCಗಳು ತಗೊಂಡು ಅವತ್ತು ಗೃಹ ಪ್ರವೇಶಗಳು, ಫಸ್ಟ್ ಫ್ಲೋರಲ್ಲೂ ಗೃಹ ಪ್ರವೇಶ, 3rd ಫ್ಲೋರಲ್ಲೂ ಗೃಹ ಪ್ರವೇಶ, ಹೋಗಿದ್ದ ಕಡೆ ಎಲ್ಲ ಅವತ್ತು ಗೃಹ ಪ್ರವೇಶ. ಸರ್ ನಮ್ಮನೆಗೆ 1 ನಿಮಿಷ ಬಂದು ಹೋಗಿ, ನಮ್ಮನೆಗೆ 1 ನಿಮಿಷ ಬಂದು ಹೋಗಿ ಅಂತ. ವೆನ್ ಸಿಸ್ಟಮ್ಸ್ ವರ್ಕ್, ಗವರ್ಮೆಂಟ್ಸ್ ವರ್ಕ್, ಪೀಪಲ್ ವಿಲ್ ಬಿಲೀವ್ ಇನ್ ದಿಸ್ ಗವರ್ಮೆಂಟ್. ನನಗೆ ನೆನಪಿದೆ 2013 ಸರ್ಕಾರದ ಮೇಲೆ ನಂಬಿಕೆ ಇರಲಿಲ್ಲ, ವ್ಯವಸ್ಥೆ ಮೇಲೆ ನಂಬಿಕೆ ಇರಲಿಲ್ಲ. ಅದಕ್ಕೆ ನನ್ನಂತೆ ನಿಮ್ಮಂಥ ಎಷ್ಟೋ ಜನ ಯೂತ್ಸು ಫ್ರೀಡಮ್ ಪಾರ್ಕಿಗೆ ಹೋಗಿ ಅಣ್ಣಾ ಹಜಾರೆ ಮೂವ್ಮೆಂಟಲ್ಲಿ ಬಾಬಾ ರಾಮದೇವ್ ಅವ್ರ ಜೊತೆಗೆ ಅವತ್ತು ಸೇರಿಕೊಂಡು ಸರ್ಕಾರದ ಒಂದು ವ್ಯವಸ್ಥೆ ಪರಿವರ್ತನೆ ಆಗಬೇಕು, ದೇಶದಲ್ಲಿ ಪರಿವರ್ತನೆ ಆಗಬೇಕು ಅಂತ ನಾವು ಹೋಗಿದ್ದ ಕಾರಣ ಅದಕ್ಕೆ. ಬಟ್ ಇವತ್ತು ಜನ ರಸ್ತೆಗೆ ಹೋಗ್ತಾ ಇಲ್ಲ, ಜನ ಇವತ್ತು ಸರ್ಕಾರದ ಆಫೀಸಿಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ಅವಿಶ್ವಾಸದ ಕಡೆಗೆ ಇವತ್ತು ಸರ್ಕಾರದ ಮೇಲೆ ವಿಶ್ವಾಸ ಬಂದಿದೆ. ಇದು ನರೇಂದ್ರ ಮೋದಿ ಮಾಡಿರುವಂಥ ಲಾಸ್ಟ್ 10 years. ನಿಮ್ಮಲ್ಲಿ ಭಾಳ ಜನಕ್ಕೆ ಈ ಇಶ್ಯೂ ಗೊತ್ತಿದೆ. 2,000 ಕೋಟಿ ರೂಪಾಯಿ ಬ್ಯಾಂಕ್ ಹಗರಣ ಆಯಿತು. ಸುಮಾರು 42,000 ಜನ ಡೆಪಾಸಿಟರ್ಸು. 80% ಆಫ್ ದೆಮ್ ಆರ್ ಸೀನಿಯರ್ ಸಿಟಿಸನ್ಸ್ ಅಬೌವ್ ದ ಏಜ್ ಆಫ್ 75 years. 0.5% ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತ, 1% ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂತ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ದುಡ್ಡಿಟ್ಟಿರ್ತಾರೆ. ಇವರೆಲ್ಲರೂ ರಸ್ತೆಗೆ ಬಂದರು. 3 ಅಮೆಂಡ್ಮೆಂಟನ್ನು ತಂತು ಆಫ್ ಆಲ್ ಆಫ್ ಆರ್ ಎಫರ್ಟ್ಸ್. ಫಸ್ಟು, ದೇಶದ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್ಗಳನ್ನು ಕೂಡ ಫಸ್ಟ್ ಟೈಮ್ ಬ್ಯಾಂಕ್ RBIನ ಸೂಪರ್ವಿಷನ್ ಕೆಳಗಡೆ ತೆಗೆದುಕೊಂಡು ಬಂತು. ಯು ಮೇ ಆಸ್ಕ್ ವೈ ಇಟ್ ವಾಸ್ ನಾಟ್ ಡನ್ ಆಲ್ ದೀಸ್ ಇಯರ್ಸ್.
ಮೋಸ್ಟ್ ಆಫ್ ದ ಕೋಆಪರೇಟಿವ್ ಬ್ಯಾಂಕ್ಸ್ ಆರ್ ಓನ್ಡ್ ಬೈ ಪಾಲಿಟಿಷಿಯನ್ಸ್ ಅಂತ ನಿಮಗೆ ಗೊತ್ತು. ನಾರ್ತ್ ಕರ್ನಾಟಕ ನೋಡಿದ್ರೆ ಗೊತ್ತಾಗುತ್ತೆ, ಮಹಾರಾಷ್ಟ್ರದ ಕತೆ ನೋಡಿದ್ರೆ ಗೊತ್ತಾಗುತ್ತೆ, ಉತ್ತರ ಪ್ರದೇಶ್ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ಪ್ರೈಮ್ ಮಿನಿಸ್ಟ್ರು ಕೂಡ ಇದ್ರ ಹಿಂದೆ ಕೋಆಪರೇಟಿವ್ ಬ್ಯಾಂಕ್ಗಳನ್ನು RBIನ ಕೆಳಗಡೆ ತೆಗೆದುಕೊಂಡು ಬರಲಿಕ್ಕೆ ಧೈರ್ಯ ಮಾಡಿರಲಿಲ್ಲ. ಗುರು ರಾಘವೇಂದ್ರ ಬ್ಯಾಂಕು ಮತ್ತು PMC ಬ್ಯಾಂಕ್ದು ಇಶ್ಯೂ ಆದ ತಕ್ಷಣದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರೀಸ್ ಹಿಸ್ಟ್ರಿ all cooperative banks were brought under the RBI supervision. Today, ನಮ್ಮ ಕೆನರಾ ಬ್ಯಾಂಕಿಗೆ ಯಾವ ಕಾನೂನು ಅಪ್ಲೈ ಆಗುತ್ತೋ ಅದೇ ಕಾನೂನು ಪಕ್ಕದಲ್ಲಿರುವಂಥ ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕಿಗೂ ಅಪ್ಲೈ ಆಗಬೇಕು. ದಿಸ್ ಇಸ್ ದ ರೂಲ್. ಅದೇ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸು ಎಲ್ಲವೂ ಕೂಡ. ಎರಡನೇದು ಮಾಡಿದ್ದೇನು, ಈಗ ಜನ ದುಡ್ಡಿಟ್ಬಿಟ್ಟಿದ್ದಾರೆ, ಮೊರೆಟೋರಿಯಂ ಇಂಪೋಸ್ ಆಗೋಗಿದೆ, ಬ್ಯಾಂಕ್ ದಿವಾಳಿ ಎದ್ದೋಗಿದೆ. ಈ 75-78 ವರ್ಷ ಇರುವಂಥ ಸೀನಿಯರ್ ಸಿಟಿಸನ್ಸ್ ಗೆಲ್ಗೆ ಹೋಗ್ಬೇಕು ಅವರು. DICGC ಕಾನೂನಿಗೆ ಅಮೆಂಡ್ಮೆಂಟ್ ತಂತು, 2 ಅಮೆಂಡ್ಮೆಂಟು. ಮೊದಲನೇ ಅಮೆಂಡ್ಮೆಂಟ್ ಅಂದರೆ 50,000 ರೂಪಾಯಿ ತನಕ ಇದ್ದಂಥ ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿಯನ್ನು 5 ಲಕ್ಷ ರೂಪಾಯಿವರೆಗೆ ಏರಿಸ್ತು. ಆ್ಯಂಡ್ ಆಫ್ಟರ್ ಲಿಕ್ವಿಡೇಷನ್ ಆಫ್ ದ ಬ್ಯಾಂಕ್ ವಾಪಸ್ ಬರಬೇಕು ಇನ್ಶೂರೆನ್ಸ್ ಅಮೌಂಟ್ ಅಂತ ಇದ್ದದ್ದನ್ನು 90 ಡೇಸ್ ಫ್ರಮ್ ದ ಡೇಟ್ ಆಫ್ ಮೊರೆಟೋರಿಯಮ್ ಅಂತ ಚೇಂಜ್ ಮಾಡ್ತು. ನನಗೆ ಖುಷಿ ಇರೋದೇನು ಅಂತಂದರೆ, ಔಟ್ ಆಫ್ ದಿ 41,000 ಡೆಪಾಸಿಟರ್ಸ್ ಇನ್ ಗುರು ರಾಘವೇಂದ್ರ ಬ್ಯಾಂಕ್, 32,000 ಡೆಪಾಸಿಟರ್ಸ್ got 753 crore rupees and their deposits are cleared. ಇವತ್ತು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಇವತ್ತು ಇದೇ ರೀತಿ ಒಂದು ಪ್ರಾಬ್ಲಮಿಗೆ ಹೋಗಿದೆ. ಇಲ್ಲೇ ನಮ್ಮ ಪಕ್ಕದಲ್ಲಿರುವಂಥ ಬ್ಯಾಂಕ್ ಅದು. ಬಿಕಾಸ್ ಈಗಾಗಲೇ DICGC ಕಾನೂನಿಗೆ ತಂದಿರೋದ್ರಿಂದ ಈಗ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಡೆಪಾಸಿಟರ್ಸ್ಗೂ ಕೂಡ ಇದೇ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ವಾಪಸ್ ಬರ್ತಾ ಇದೆ. ಸೊ ಸಿಸ್ಟಮಿಕ್ ರಿಫಾರ್ಮ್ ಆಯಿತು ಅಂತಂದರೆ ಇಟ್ ಈಸ್ ನಾಟ್ ಅ ಒನ್ ಕೇಸ್ ರಿಫಾರ್ಮ್, ಪರ್ಮನೆಂಟಾಗಿ ಒಂದು ಸಿಸ್ಟಮಲ್ಲಿ ರಿಫಾರ್ಮ್ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು, ಐ ಮಸ್ಟ್ ರಿಮೆಂಬರ್ ಹರ್ ವಿತ್ ಅ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್, ಈ ಒಂದು ಇಡೀ ಎಫರ್ಟ್ನ ಸಂದರ್ಭದಲ್ಲಿ ಅವ್ರಿಗೆ ನಾನು ಎಷ್ಟೋರು ಹಿಂದೆ ಬಿದ್ದಿದ್ದೆ, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಮಾಡ್ತಿದ್ವಿ. ಅಂದರೆ ವೆನ್ ದ ಬಿಲ್ ಟು ಮೇಕ್ ದೀಸ್ ಚೇಂಜಸ್ ವರ್ ಇಂಟ್ರಡ್ಯೂಸ್ಡ್, she asked me to be the lead speaker from the party and gave me 40 minutes time in Parliament to explain all of these provisions. ಇದು ನಿಮಗೆ ಗೊತ್ತೇ ಇದೆ, ನೀವು ಫಾಲೋ ಮಾಡಿರ್ತೀರಿ. ಬಿಫೋರ್ ಎವ್ರಿ ಬಜೆಟ್ ವಿ ರೆಗ್ಯುಲರ್ಲಿ ಹೆಲ್ಡ್ ಪ್ರೀ-ಬಜೆಟ್ ಕನ್ಸಲ್ಟೇಷನ್ಸ್ ವಿತ್ ಸ್ಟಾರ್ಟಪ್ಸು, ಸ್ಟೇಕ್ ಹೋಲ್ಡರ್ಸು, ಇವರು ಅವರೆಲ್ಲ ಕೊಟ್ಟಿದ್ದಂಥ ಏನೇನು ಸಜೆಷನ್ಸ್ ಇತ್ತು ಅದೆಲ್ಲದನ್ನು ಕೊಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ತೊಗೊಂಡು ಹೋಗ್ತಿದ್ವಿ. ಟಿಲ್ ಟುಡೇ ಜಸ್ಟ್ ಬಜೆಟ್ಟಿಗೆ ಸಂಬಂಧಪಟ್ಟಂತೆ ವಿ ಹ್ಯಾವ್ ಗಿವನ್ 1,100 ಪಾಲಿಸಿ ರೆಕಮೆಂಡೇಷನ್ ಸಜೆಷನ್ಸ್. ಇಮ್ಯಾಜಿನ್ ಮಾಡಿ, ಬೆಂಗಳೂರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಎಷ್ಟು ಥರ ರೆಕಮೆಂಡೇಷನ್ ಕೊಡುವಂಥ ಜನ ಇದ್ದಾರೆ ಅಂತ. ಅಗರಬತ್ತಿ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಆಟೋ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಹೊಯ್ಸರೀಸ್ ಅವರಿದ್ದಾರೆ, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಅವರಿದ್ದಾರೆ. ಇವರೆಲ್ಲರದ್ದೂ ಸಮಸ್ಯೆಗಳನ್ನು ರೆಪ್ರೆಸೆಂಟ್ ಮಾಡುವಂಥ 1,100 ಹೆಚ್ಚು ರೆಪ್ರೆಸೆಂಟೇಷನ್ಸ್ಗಳನ್ನು ಬಜೆಟಿಗೆ ಕೊಟ್ಟಿತ್ತು. ಲೇಬರ್ ಕೋಡ್ಸು, GST, ಔಟ್ಡೋರ್ ಕೇಟ್ರಿಂಗು ಇದನ್ನು ಕೂಡ ಮಾಡಿಕೊಟ್ರು. ಬೆಂಗಳೂರಿನ ನಮ್ಮ ಜನಕ್ಕೆ ಇದರಿಂದ ಬಹಳ ಜನಕ್ಕೆ ಇದರಿಂದ ಉಪಯೋಗ ಆಯಿತು. ಕೇಟರರ್ಸಿಗೆ ಅವ್ರು ಒಳಗಡೆ ಮಾಡ್ತಾಯಿದ್ರೆ 18% ಇತ್ತು, ಅದನ್ನು ಇಳಿಸಾದ್ಮೇಲೆ ಈಗ 5% ಇದೆ. ಇನ್ನು ನಿಮಗಂತೂ ಡೈರೆಕ್ಟಾಗಿ ಇಷ್ಟ ಆಗುವಂಥದ್ದು ಅಂದರೆ, ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಅವರು ನಮ್ಮ ಹತ್ರ ಒಂದು ರಿಕ್ವೆಸ್ಟ್ ಕೇಳಿದ್ರು. ಪ್ರತಿ ಸತಿ ನಾವು ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಳ್ತಾನೆ ಇರಬೇಕು, FSSAI ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಳ್ತಾನೆ ಇರಬೇಕು ಇದು ಅಂತ. ನಿಮ್ಮೆಲ್ರಿಗೂ ಗೊತ್ತಿದೆ ಬೆಂಗಳೂರು ಸೌತ್ ಎಂಥ ಫುಡೀಸ್ ಪ್ಯಾರಡೈಸು ಅಂತ, ಎಷ್ಟು ಹೋಟೆಲ್ ಇದೆ ಅಂತ. ನಾನು ದೋಸೆ ತಿನ್ನೋದನ್ನು ಕಾಂಗ್ರೆಸ್ನವ್ರು ಇಡೀ ದೇಶಕ್ಕೆ ತೋರಿಸಿದ್ರು, ನಾನು ಅಷ್ಟು ಫುಡ್ಡಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ನಮ್ಮ ಜನ ಹೇಗೆ ಅಂದರೆ, ಬಹುಶಃ ಇದು ಬೆಂಗಳೂರು ಸೌತಲ್ಲಿ ಮಾತ್ರ ಸಾಧ್ಯ. ನಾನೊಂದು 4-5 ದಿವಸದಿಂದ NMHಲ್ಲಿ ಬೆಳಗ್ಗೆ ತಿಂಡಿ ತಿಂತಾಯಿದ್ದೆ. ಪಕ್ಕದೊಂದು ಟೇಬಲಲ್ಲಿ ಒಂದು ಫ್ಯಾಮಿಲಿ ಕೂತಿದ್ರು. ಅವ್ರು ಬಂದು ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ಸರ್ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಸರ್ ಅಂತ. ಏನು ಮೇಡಮ್ ಅಂತ ಕೇಳಿದೆ. ನಾನು ಮೆಟ್ರೋ ಓಪನ್ ಆಗಿಲ್ಲ, RV ರೋಡ್ದು, ಅದನ್ನು ಕೇಳ್ತಾರೇನೋ ಅಥವಾ ಯಾವುದೋ ರೋಡ್ ಪ್ರಾಬ್ಲಮ್ ಏನೋ ಇದೇನೋ ಕೇಳಿದ್ರೆ, ಜನರಲಾಗಿ ನಮ್ಮ ಹತ್ರ ಈ ಥರ ಇಶ್ಯೂ ತಾನೇ ಕೇಳೋದು, ಸರ್ ಇದನ್ನು ಮಾಡಿಕೊಡಿ ಅಥವಾ ಖಾಲಿ ಸೈಟ್ ಕ್ಲೀನ್ ಮಾಡಿಸ್ಕೊಡಿ ಅಥವಾ ನೀರು ಬರ್ತಾಯಿಲ್ಲ ಇನ್ನೇನೋ ಮಾಡಿಸ್ಕೊಡಿ ಇದನ್ನು ಕೇಳ್ತಾರೆ ಅಂತ. ಅವ್ರದ್ದೊಂದು ಪೆಕ್ಯುಲಿಯರ್ ಪ್ರಾಬ್ಲಮ್ ಇತ್ತು. ಅವ್ರು ಹೇಳೋದು, ಸರ್
ಕೋವಿಡ್ ಆದಮೇಲಿಂದ ನಮ್ಮ ಕೂಲ್ ಕಾರ್ನರಲ್ಲಿ ಟೊಮ್ಯಾಟೊ ಉತ್ತಪ್ಪಂ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್, ಅದನ್ನು ವಾಪಸ್ ಸ್ಟಾರ್ಟ್ ಮಾಡಿಸ್ಕೊಡಿ ಅಂತ. ಮೆಟ್ರೋನ ಎಷ್ಟು ಸೀರಿಯಸ್ ಆಗಿ ತೊಗೊಂಡು ಅಷ್ಟೇ ಸೀರಿಯಸ್ ಆಗಿ ಅದನ್ನು ತೊಗೊಂಡು NMHಗೆ ನೆಕ್ಸ್ಟ್ ಡೇ ಮಧ್ಯಾಹ್ನನೇ ಗೀ ರೈಸ್ ತಿನ್ನಕ್ಕೆ ಹೋಗಿ ಅಲ್ಲಿ ಅವ್ರ ಓನರಿಗೆ ಹೇಳಿ ಇವಾಗ ಇನ್ನೊಂದು ವಾರದೊಳಗಡೆ ಟೊಮ್ಯಾಟೊ ಉತ್ತಪ್ಪಮ್ಮನ್ನು ಶುರು ಮಾಡ್ತಾ ಇದ್ದಾರೆ ಇವಾಗ. ಸೊ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ ಜನಕ್ಕೆ ಅದೂ ಅಷ್ಟೇ ಇಂಪಾರ್ಟೆಂಟ್ ಡಿಮ್ಯಾಂಡ್ ಆಗಿತ್ತು. ನಮ್ಮ ಹೋಟೆಲ್ ಅಸೋಸಿಯೇಷನ್ ಅವ್ರಿಗೆ ಭಾಳ ದೊಡ್ಡ ಪ್ರಾಬ್ಲಮ್ ಇತ್ತು. GST ಅವರು AC ಹಾಲಲ್ಲಿ ಕೂತ್ಕೊಂಡ್ರೆ ಒಂದು GST, ಇಲ್ಲ ಅಂತಂದರೆ ಇನ್ನೊಂದು GST ಇತ್ತು, ಅದನ್ನು ಚೇಂಜ್ ಮಾಡಿಸ್ತು. FSSI ಲೈಸೆನ್ಸ್ಗಳು ಮನ್ಸುಖ್ ಮಾಂಡ್ವಿ ಅವ್ರ ಹತ್ರ ಹೋದ್ವಿ. ಮೋದಿ ಗೌರ್ಮೆಂಟು ಯಾವಾಗಲೂ ಮೋದಿಯವ್ರು ಹೇಳ್ತಾ ಇರ್ತಾರಲ್ಲ, ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ. ಮನ್ಸುಖ್ ಮಾಂಡ್ವಿ ಅವರು ತಕ್ಷಣ ಹೇಳಿದ್ರು, FSSI ಲೈಸೆನ್ಸ್ ನೀವು ಪದೇ ಪದೇ ತಗೊಳ್ಬೇಕು ಅನ್ನೋದಿದ್ರೆ ಜಸ್ಟ್ ಫರ್ಗೆಟ್ ಅಬೌಟ್ ಇಟ್, ನಾವು ನಿಮಗೆ 10 ವರ್ಷಕ್ಕೆ ಒಂದು ಸತಿ ರಿನ್ಯೂ ಮಾಡೋದಕ್ಕೆ ಮಾಡಿಕೊಡ್ತೀವಿ, ಡು ನಾಟ್ ಬಾದರ್ ಅಬೌಟ್ ಇಟ್ ಅಂತ ಮಾಡಿಕೊಟ್ರು. ಎಕ್ಸಾಂಪಲ್ ಆಫ್ ಅಗೇನ್ ಮೋದಿಸ್ ವಿಷನ್ ಆಫ್ ಮ್ಯಾಕ್ಸಿಮಮ್ ಗವರ್ನೆನ್ಸ್, ಮಿನಿಮಮ್ ಗವರ್ಮೆಂಟ್ ಇನ್ ಆ್ಯಕ್ಷನ್. ಎಷ್ಟು ಹೋಟೆಲ್ಸಿಗೆ ಬೆಂಗಳೂರಲ್ಲಿ ಉಪಯೋಗ ಆಗಿರ್ಬೋದು, ದೇಶದಲ್ಲಿ ಉಪಯೋಗ ಆಗಿರ್ಬೋದು ಇದರಿಂದ. ನೋಡಿ, ಬೆಂಗಳೂರು ಇಸ್ ಅ ಸ್ಟಾರ್ಟಪ್ ಸಿಟಿ. ಬಹುಶಃ ನಿಮ್ಮಲ್ಲೇ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ನಮ್ಮ ಕೋರಮಂಗಲದಲ್ಲಿ ವಿ ಹ್ಯಾವ್ ದ ಕಂಟ್ರೀಸ್ ಫಸ್ಟ್ ಎಕ್ಸ್ಕ್ಲೂಸಿವ್ SBI ಸ್ಟಾರ್ಟಪ್ ಡೆಡಿಕೇಟೆಡ್ ಬ್ರಾಂಚ್. ಅಲ್ಲಿ ನೀವು ಹೋದರೆ, ಇಫ್ ಯು ಆರ್ ಅ ಸ್ಟಾರ್ಟಪ್ ಫೌಂಡರ್, ದ ಬ್ರಾಂಚ್ ಇಸ್ ಡೆಡಿಕೇಟೆಡ್ ಟು ಯು. ಬಿಗಿನಿಂಗಿಂದ ನಿಮ್ಗೆ ಇನ್ಕಾರ್ಪೊರೇಷನಿಂದ ನಿಮಗೆ ಫಂಡಿಂಗ್ವರೆಗೆ ಏನೇನು ಸಪೋರ್ಟ್ ಬೇಕು ಅದೆಲ್ಲದರ ಹ್ಯಾಂಡ್ ಹೋಲ್ಡಿಂಗ್ ಮಾಡಿಕೊಡ್ತಾರೆ. ವಿ ಹ್ಯಾಡ್ ಮಲ್ಟಿಪಲ್ ಮೀಟಿಂಗ್ಸ್ ವಿತ್ ಪಿಯೂಷ್ ಗೋಯಲ್. ಸ್ಟಾರ್ಟಪ್ಸ್ ಏನೇನು ಇಶ್ಯೂ ಇತ್ತು, ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಗಳು ಚೇಂಜ್ ಮಾಡಬೇಕು ಅಂತ ಗಡ್ಕರಿ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು. ಸೊ ಇದೆಲ್ಲದನ್ನು ವಿ ಹ್ಯಾವ್ ಟುಡೇ 24,000 ಸ್ಟಾರ್ಟಪ್ಸ್ ಇನ್ ಬ್ಯಾಂಗ್ಳೂರ್. ಇದೆಲ್ಲದಕ್ಕೆ ಹೆಲ್ಪ್ ಆಗಬೇಕು ಅಂತ, ಸ್ಕೂಲ್ಗಳಲ್ಲಿ ಇನ್ನೋವೇಷನ್ನು ಜಾಸ್ತಿ ಆಗಬೇಕು ಅಂತ ಅಟಲ್ ಟಿಂಕರಿಂಗ್ ಲ್ಯಾಬ್ಸನ್ನು ಬರೀ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ವಿ ಹ್ಯಾವ್ 49 ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇನ್ ಡಿಫ್ರೆಂಟ್ ಸ್ಕೂಲ್ಸ್. ನಮ್ಮ ಸ್ಕೂಲಲ್ಲಿರುವಂಥ ಮಕ್ಕಳಿಗೆ ಇನ್ನೋವೇಷನ್ನು, ಸೈಂಟಿಫಿಕ್ ಥಿಂಕಿಂಗು, ಸ್ಟೆಮ್ ಎಜುಕೇಷನ್ನು ಅದು ಬರಬೇಕು ಅಂತ. ಐ ವುಡ್ ವಾಂಟ್ ಟು ಕನ್ಕ್ಲೂಡ್ ವಿತ್ ಜಸ್ಟ್ ದಿಸ್. ಲುಕ್ ಎಟ್ ದ ಸ್ಕೇಲ್ ಆಫ್ ರಿಫಾರ್ಮ್ಸ್. ಇದೆಲ್ಲ ಬೇರೆ ಬೇರೆಯವ್ರಿಗಾಯಿತು. ಪ್ರಧಾನಮಂತ್ರಿಗಳು ಯಾವಾಗಲೂ ಅಂತ್ಯೋದಯ ಅಂತ ಮಾತನಾಡ್ತಾರೆ, ದ ಲಾಸ್ಟ್ ಮ್ಯಾನ್ ಇನ್ ದ ಲೈನ್ ಅಂತ. ಬೆಂಗಳೂರಲ್ಲಿ 2.2 crore ಪೀಪಲ್ ಹ್ಯಾವ್ ಗಾಟ್ ಬೆನಿಫಿಷರೀಸ್ ಇದ್ದಾರೆ. ಪಾಪ್ಯುಲೇಷನ್ ಆಫ್ ದ ಸಿಟಿ ಇಸ್ 1.5 crore. ಬಟ್ ವಾಟ್ ದಿಸ್ 2.2 ಮೀನ್ಸ್ ಇಸ್ ಒಬ್ಬರಿಗೇ ಮಲ್ಟಿಪಲ್ ಸ್ಕೀಮ್ಸಲ್ಲಿ ಬೆನಿಫಿಟ್ ಸಿಕ್ಕಿರುತ್ತೆ. ಸೊ ಇವರೆಲ್ಲ ಬೆನಿಫಿಟ್ ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ ಅಂದರೆ ಬರೀ ಬೆಂಗಳೂರಲ್ಲಿ 2 ಕೋಟಿ ಜನ ಇದ್ದಾರೆ. ಸೊ ಯಾಕೆ ಬೆಂಗಳೂರಲ್ಲಿ BJP 3 MP ಸೀಟನ್ನು BJP ಗೆಲ್ಲತ್ತೆ? ಯಾಕೆ 16 MLAಗಳನ್ನು ಬೆಂಗಳೂರಿನ ಜನ ಆಯ್ಕೆ ಮಾಡ್ತಾರೆ? ವೈ ದೇ ಕೀಪ್ ರೀಪೋಸಿಂಗ್ ದ್ಯಾಟ್ ಕೈಂಡ್ ಆಫ್ ಫೇತ್ ಇನ್ ಮೋದಿ? ಮೋದಿಜಿ ಯಾವಾಗ ರೋಡ್ ಶೋಗೆ ಬಂದರು, ಇಡೀ ಬೆಂಗಳೂರು ಯಾಕೆ ರಸ್ತೆಗೆ ಬಂದು ಮೋದಿನ ಸ್ವಾಗತ ಮಾಡ್ತು ಅಂದರೆ ಬಿಕಾಸ್ ಆಫ್ ದಿಸ್ ಡೆಲಿವರಿ ಆನ್ ದ ಗ್ರೌಂಡ್. ಜಸ್ಟ್ ಲುಕ್ ಅಟ್ ದೀಸ್ ನಂಬರ್ಸ್. ಆಯುಷ್ಮಾನ್ ಭಾರತ್ ಆಗಲೇ ನೋಡಿದ್ವಿ, ಸ್ವನಿಧಿಲಿ ಬರೀ ಬೆಂಗಳೂರು ಸೌತಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ 44,000 ಜನ ಸ್ಟ್ರೀಟ್ ವೆಂಡರ್ಸಿಗೆ 10,000 ರೂಪಾಯಿ ಲೋನ್ ಸಿಕ್ಕಿದೆ. 44,000 ಸ್ಟ್ರೀಟ್ ವೆಂಡರ್ಸ್. ಇಡೀ ಬೆಂಗಳೂರಲ್ಲಿ 1.5 ಲಕ್ಷ 1.3 ಲ್ಯಾಕ್ ಇದ್ದಾರೆ. ಉಜ್ವಲ ಯೋಜನೆ 1,500 ಕನೆಕ್ಷನ್ಸ್ ಇದೆ. ಬಟ್ ಬ್ಯೂಟಿ ಏನು ಗೊತ್ತಾ, ಬಿಕಾಸ್ ವಿ ಆರ್ ಅನ್ ಅರ್ಬನ್ ಏರಿಯಾ, ಬಿಕಾಸ್ ವಿ ಆರ್ ಅಫ್ಲುಯೆಂಟ್ ಜನ ಇರುವಂಥದ್ದು, ಮಿಡಲ್ ಕ್ಲಾಸ್ ಜನ ಇರೋದ್ರಿಂದ ದ ನಂಬರ್ ಇಸ್ ನಾಟ್ ಹೌ ಮೆನಿ ಕನೆಕ್ಷನ್ಸ್ ವಿ ಗಾಟ್. The number to look for is how many people gave up subsidy. And look at that. 10,000 people in Bengaluru South have given up subsidy. A bigger round of applause for all of those people who have given up their subsidy. Nam constituency ಅವರು 21 ಲಕ್ಷ ಜನ್ಧನ್ ಅಕೌಂಟ್ ನಮ್ಮ ಬೆಂಗಳೂರಲ್ಲಿ ಓಪನ್ ಆಗಿದೆ. 21 ಲಕ್ಷ ಜನ ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದು ಮೋದಿ ಪ್ರೈಮ್ ಮಿನಿಸ್ಟರ್ ಆದಮೇಲೆ. ಜನೌಷಧಿ ಕೇಂದ್ರ ನೋಡಿದ್ರಿ, 14,000 ಮನೆ ಬೆಂಗಳೂರು ಸೌತಲ್ಲಿ ಆವಾಸ್ ಯೋಜನೆಯಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ದೀಸ್ ಆರ್ ಆಲ್ ನಂಬರ್ಸ್. ಐ ವಿಲ್ ಗಿವ್ ಯು ದ ಡೀಟೇಲ್ಸ್. ಐ ಡೋಂಟ್ ವಾಂಟ್ ಟು ಹೋಲ್ಡ್ ಯು ಲಾಂಗ್ ಫಾರ್ ದಿಸ್. MP ಲ್ಯಾಡ್ಸಲ್ಲಿ ಯು ಹ್ಯಾವ್ ಸೀನ್ ಸ್ಕೂಲ್ಗಳಲ್ಲಿ ಮಾಡಿಸಿರೋದು. ಅಗೇನ್ ಐ ಡೋಂಟ್ ವಾಂಟ್ ಟು ಗೋ ಹೈಲೈಟ್. ಒಂದೇ ಒಂದು ದಟ್ ವಾಸ್ ನನಗೆ ಭಾಳ ಪರ್ಸ್ನಲಿ ಖುಷಿ ಕೊಟ್ಟಿದ್ದು ಅಂದರೆ, ನಮ್ಮ MP ಲ್ಯಾಡ್ನಲ್ಲಿ ನಾನು ಯಾವುದಕ್ಕಾದರೂ ಒಂದು ಕಲ್ಚರಲ್ ಕಾಸಿಗೆ, ದೇಶದ ಕಾಸಿಗೆ, ಹಿಂದುತ್ವದ ಕಾಸಿಗೆ ಏನಾದ್ರು ಒಂದು ಉಳಿಸ್ಬೇಕು ಅಂತಿತ್ತು.
ಕಾಶ್ಮೀರದಲ್ಲಿ ಅಮರ್ನಾಥ್ ಯಾತ್ರಿಗಳು ಕರ್ನಾಟಕದಿಂದ ಯಾತ್ರೆಗೆ ಹೋದಾಗ ಅವ್ರಿಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂಥ ಶ್ರೀನಗರದಲ್ಲಿರುವಂಥ ಯಾತ್ರಿ ನಿವಾಸ್ ಕನ್ಸ್ಟ್ರಕ್ಷನಿಗೆ ನಿಮ್ಮ MP ಲ್ಯಾಡಿಂದ ವಿ ಹ್ಯಾವ್ ಡೊನೇಟೆಡ್. All of you are aware of this scheme. Last 4 years ಇಂದ ರೆಗ್ಯುಲರ್ ಆಗಿ ನಾವು ವರ್ಕ್ ಮಾಡಿರುವಂಥ ಒಂದು ಪ್ರಾಜೆಕ್ಟ್ ಅಂದರೆ ಟು ಇಂಪ್ರೂವ್ ದಿ ಸ್ಕೂಲ್ performance outcomes in our constituency. We did 3 things. Identified weak performing schools, gave special training and financial incentives to those teachers, identified kids who needed special tuition classes, extra educational aid, conducted free tuition classes for them, gave and distributed 50,000 guidebooks which will help them to pass examinations. And third, ಯಾರು ಮೆರಿಟೋರಿಯಸ್ ಚಿಲ್ಡ್ರನ್ ಇದ್ದಾರೆ ಬಟ್ ಪುವರ್ ಫ್ಯಾಮಿಲೀಸಿಂದ ಬರ್ತಾರೆ ಅಂಥ ಮಕ್ಕಳಿಗೆ ನಾವು 10,000 ರೂಪಾಯಿಯ ನಮೋ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. ಇಲ್ಲಿ ತನಕ 2,000 ಮಕ್ಕಳಿಗೆ ಕೊಟ್ಟಿದೆ. ಅದರಲ್ಲಿ 777 are girl children who have done exceptional performance in STEM. These are the guidebooks that we distribute every year. These are the Namo Vidyanidhi classes. This is the scholarship amount that we have given. Idralli, I told you 777 girl children upyoga agirodu. Now all of this, what has it done? Niral homa aita? Illa. Look at this. 5 schools-galu yelli tumba ket performance bartittu, they have got a 100% pass rate. 3 schools have increased their percentage by 50. Ivattu ನನಗೆ ಖುಷಿ ಇದೆ. ಇವತ್ತು ಹೊಂಬೇಗೌಡ ನಗರದ ಸ್ಕೂಲ್ ಟೀಚರ್ಸನ್ನು ನಾವು ಇವತ್ತಿಲ್ಲಿ ಕರೆಸಿದ್ದೀವಿ. ಹೊಂಬೇಗೌಡ ನಗರದ ಸ್ಕೂಲ್ ಟೀಚರ್ಸು ತುಂಬ ಕಷ್ಟದಲ್ಲಿದ್ದಂಥ ಸ್ಕೂಲ್ ಅದು. ಆ ಸ್ಕೂಲ್ ಟೀಚರ್ಸಿಗೆ ನಿಮ್ಮ ಎದುರುಗಡೆ ಆನರ್ ಮಾಡಬೇಕು ಅಂತ ಈ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಟೀಚರ್ಸ್ ಇವರೆಲ್ಲರೂ ಇಲ್ಲಿ ಕೂತಿದ್ದಾರೆ. ಆ ಪ್ರಿನ್ಸಿಪಾಲ್ರು ಮತ್ತು ಅವ್ರ ಟೀಮು, ದೇ ಡಿಡ್ ದಿಸ್ ಮ್ಯಾಜಿಕ್. ದಿಸ್ ಇಸ್ ಜಸ್ಟ್ ಒನ್ ಸ್ಕೂಲ್, ದೇರ್ ಆರ್ ಮೆನಿ ಸ್ಕೂಲ್ಸ್ ಲೈಕ್ ದಿಸ್. You have continuously interacted with our team. This is India's youngest MP office team. Idra nam appa amman photo ide. They are the only oldies in that. But everybody else, we have done so many things. Sansadhwani ant ಮಾಡಿ ಪಾರ್ಲಿಮೆಂಟಲ್ಲಿ ನಡೀತಾ ಇತ್ತು ಅಂತ ತಿಳಿಸುವಂಥದ್ದು. Youth Can Lead programನಲ್ಲಿ more than 400 kids of our constituency have gotten opportunity to directly work with an elected representative's office and understand how the government works. Government school infrastructure improve madadralli they have been volunteering. Summer camps we have done for kids. I started my journey as a school leader. So we started the Bengaluru South School Leaders Council to give them a leadership platform. Our kaili BMLTA Act ಬಗ್ಗೆ ಡಿಸ್ಕಷನ್ ಮಾಡಿಸಿದ್ದೀವಿ, ಮಾಡೆಲ್ G20 ಮಾಡಿಸಿದ್ದೀವಿ. ಸೊ ದಟ್ ನಮ್ಮ ಸ್ಕೂಲಲ್ಲಿ, ನಮ್ಮ ಏರಿಯಾದಲ್ಲಿರುವಂಥ ಸ್ಕೂಲ್ ಲೀಡರ್ಸಿಗೆ ದೇ ಮಸ್ಟ್ ಆಲ್ಸೋ ಗೆಟ್ ದಿಸ್ ಕೈಂಡ್ ಆಫ್ ಅ ಎಕ್ಸ್ಪೋಜರ್ ಅಂತ. We have conducted regular job drives. We have done runs. Every year we would organize this MP Sports Utsava because Prime Minister kept telling our MPs, Sansad Scales Parda anta ಮಾಡಿ ಯೂತ್ಸಿಗೆ ಫಿಟ್ನೆಸ್ಸಲ್ಲಿ, ಹೆಲ್ತಿಗೆ ಇನ್ಸ್ಪೈರ್ ಮಾಡೋದಕ್ಕೆ ಪ್ರೋಗ್ರಾಮ್ಸನ್ನು ಆರ್ಗನೈಸ್ ಮಾಡಿ ಅಂತ. ಸೊ ಎವ್ರಿ ಇಯರ್ more than 5,000 people have played in this. We have done football. ಸರ್ಕಾರಿ ಶಾಲೆ ಮಕ್ಕಳಿಗೆ ಕ್ರೀಡೋತ್ಸವ ಆರ್ಗನೈಸ್ ಮಾಡಿದೆ. Then 75 kilometers of Aushadhi Ka Amrit Mahotsav cycling we did for kids to encourage them into fitness. Cricket Cup, Modi Cricket Cup ಮಾಡಿದ್ವಿ, Football Cup, Fit India School Week. Then Vande Bharat ಅಲ್ಲಿ ಬರೀ ನಮ್ಮ ಬೆಂಗಳೂರಿನಲ್ಲಿ 24 ಕಂಟ್ರಿಯಿಂದ 1,090 people we have rescued them and brought them back safely to the constituency, bring them back home. Without a Prime Minister like Modi, it is impossible for this to happen. ಉತ್ತರಾಖಂಡ್ ಟನಲ್ ರೆಸ್ಕ್ಯೂ ಆದಮೇಲೆ ಒಂದು ಮೀಮ್ ಓಡಾಡ್ತಾ ಇತ್ತು, ವೆದರ್ ಯು ಆರ್ ಸ್ಟಕ್ ಇನ್ ಯೆಮೆನ್ ಆರ್ ವೆದರ್ ಇನ್ ಯುಕ್ರೇನ್ ಆರ್ ಡೀಪ್ ಇನ್ಸೈಡ್ ಅ ಟನಲ್ ಇನ್ ಉತ್ತರಾಖಂಡ್, ಮೋದಿ ವಿಲ್ ರೆಸ್ಕ್ಯೂ ಯು ಅಂತ. These are the kids who came back from Ukraine. During COVID, all of you know we did this to raise funds for artists in our constituency. We made our public parks and places more accessible. And while doing all of this,
I was also leading the Bharatiya Janata Yuva Morcha. And even there, Prime Minister doesn't settle for less than excellent outcomes. So I have traveled 210,000 kilometers. I have done 138 events. We have done the first Tiranga Yatra in Lal Chowk to Kargil after abrogation of 370. We did the largest ever gathering of first-time voters. 5,000 places, 50 lakh first-time voters. And Prime Minister avat address ಮಾಡ್ತಾ ಹೇಳಿದ್ರು, मेरे जीवन के सबसे बड़ा युवा कार्यक्रम ये है ಅಂತ. So that is the work that we did through BJYM. We have done protests in opposition states. We launched a digital learning app for our karyakartas. We did the Sushasan Yatra to take our karyakartas to BJP ruled states to show them what good governance is. And Lokmat awarded the best debutant parliamentarian. And I somehow managed time in between all of this to also complete a half Ironman.